ಭವ್ಯ ಅವರು ನಾನು ಆ ಕಾಲದಲ್ಲಿ ಹೇಗೆ ನೋಡಿದ್ನೋ ಸೇಮ್ ಭವ್ಯ ಇಲ್ಲೇ ಕೂತ್ಕೊಂಡಿದ್ದಾರೆ. ದಿನ ಬೆಳಗಾಗೋದ್ರೊಳಗಾಗಿ ಹೀರೋಯಿನ್ ಆಗ್ಬಿಟ್ಟೆ. 100% ಏನದು ಸಿನಿಮಾ. ನಾವು ಆಗ ನಮ್ಮ ಯೌವನದ ಕಾಲ ಸಿನಿಮಾ ನೋಡ್ತಾ ಇದ್ರೆ ಏನ್ ಮಾಡಿದ್ದಾರೆ ಇವರು. ಯಾಕೆಂದ್ರೆ ಅದು ಕಾರಣ ಕೂಡ ನಮ್ಮ ಹೆಸರಾಂತ ನಿರ್ದೇಶಕರು ಸಿದ್ಧಲಿಂಗಿ ಅವರ ಒಂದು ಗರಡಿಯಲ್ಲಿ ನಾವು ಬಂದಿದ್ದು. ಅದು ನನ್ನ ಅದೃಷ್ಟ ಫಸ್ಟ್ ಹೇಳಬೇಕು ಅಂದರೆ. ಅದು ತುಂಬ ಕಷ್ಟಪಟ್ಟಿದ್ದೀವಿ. ಫಸ್ಟ್ ಪಿಕ್ಚರು ನಾನು ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ. ಎಂತೆಂಥ ಭೂತೆ ನಮಗ ಅಯ್ಯೋ ಅಂತೆ, ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ನಡು ಸಣ್ಣ ಮನಸೋತಿನಿ ಚಿನ್ನ, ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ ಎಷ್ಟೋ ವರ್ಷಗಳು ಅದು ರೆಕಾರ್ಡ್ ಆಗಿದೆ. ಬಂಗಾರ ನೀನು ಹಣೆಯ ಸಿಂಗಾರ ನೀನು. ದುಡ್ಡು ಹಿಂದೆ ನಾವು ಹೋದವರೇ ಅಲ್ಲ, ಕಲೆ ಕಲೆ. ಬಟ್ ಏನು ಕಳ್ಕೊಂಡಿದ್ದು ಅಂತ ಹೇಳಿದ್ದು ಬಿಸ್ನೆಸ್ ಅಲ್ಲಿ ನಮ್ಮ ಹಸ್ಬೆಂಡ್ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ಮಾಡಿದ್ರು ಅಲ್ಲಿ. ಹಾಗಾಗಿ ಆಮೇಲೆ ಕೊರೋನಾ ಬಂತು, ಸ್ವಲ್ಪ ಎಲ್ಲರಿಗೂ ಇದಿದೆ, ಎಲ್ಲರ ಲೈಫ್ ಕ್ಲೋಸೇ ಮಾಡಿಬಿಟ್ರು ಅವರೊಂದು ಇದು. ಆಗ ದರ್ಶನ್ ಎಲ್ಲ ಬಂದಿರಲಿಲ್ಲ. ಆಮೇಲೆ ಲಾಸ್ಟ್ ಅಲ್ಲಿ ಬಂದಿದ್ದು ನಂದು ಸೆಕೆಂಡ್ ಮಾಡಿದ್ದೀನಿ. ಕಿಟ್ಟಿ ಅಂತ ಮಾಡಿದೆ, ಅಂದ್ರೆ ಆಚೆ ಅತ್ತಿಗೆ ರೋಲ್ ಮಾಡಿದೆ. ನೀನು ಒಳಗಡೆ ಹೋಗು. ಅದಕ್ಕೆ ನನ್ನ ಮಾತು ಕೇಳಿ, ಇವತ್ತು ನನ್ನ ಕೈ ಕಟ್ಟಾಕ್ಬೇಡಿ ದಯವಿಟ್ಟು. ನೋಡು ಕಿಟ್ಟಿ, ಯಾವುದೇ ಕಾರಣಕ್ಕೂ ನೀನು ರೂಮ್ ಬಿಟ್ಟು ಹೊರಗಡೆ ಬರಬಾರ್ದು. ಎಕ್ಸೆಪ್ಟ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಅವ್ರ ಜೊತೆ ಬಂದಿತ್ತು, ಸಂಪರ್ಕ ಇತ್ತು. ಅಯ್ಯೋ, ಅವರು ಒಂದು ಕೃಷ್ಣ ನೀ ಬೇಗನೆ ಬಾರೋಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ನಡೀತಿತ್ತು. ಈ ರಾಧೆಗೆ ಅಂತ ಒಂದು ಸಾಂಗು ಆ್ಯಕ್ಟ್ ಮಾಡೋಗಿ ವಿಷ ಕುಡಿಯುವಂಥ ಸೀನ್. ಅವರು ಬಂದು ನಿಂತು ನೋಡ್ತಿದ್ರು. ನಾನು ಅವ್ರ ಜೊತೆ ಮಾಡಿದ್ದು ಒಂದು 15 ಚಿತ್ರಗಳಲ್ಲಿ 15 ಪಿಕ್ಚರ್. ಫಸ್ಟ್ ನೀ ಬರೆದ ಕಾದಂಬರಿ ಸೂಪರ್ ಡೂಪರ್. ಅದಾದ ನಂತರ ಕೃಷ್ಣ ನೀ ಬೇಗನೆ ಅದು ಎಂಥ ಪಿಕ್ಚರು ಸರ್. ಅದು ಇನ್ನೂ ಚೆನ್ನಾಗಿ ಗೊತ್ತು. ಕೃಷ್ಣ ನೀ ಬೇಗನೆ ಬಾರೋ. ರಾಜ್ಕುಮಾರ್ ಕಲ್ಪನಾ ಅವ್ರ ಜೋಡಿ ನನಗೆ ತುಂಬಾ ಇಷ್ಟ. ಆಮೇಲೆ ಅನಂತನಾಗ್ ಲಕ್ಷ್ಮಿ ಅವ್ರದ್ದು ಒಂದು, ಶಂಕರ್ನಾಗ್ ಭವ್ಯ, ಅಂಬರೀಷ್ ಅಂಬಿಕಾ, ವಿಷ್ಣುವರ್ಧನ್ ಸರ್ ಭವ್ಯ ಅವ್ರ ಜೋಡಿ ಇಷ್ಟ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ನಿಮಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಬಿಯಾಂಡ್ ಲಿಮಿಟ್ನಲ್ಲಿ ಬಂದಿರುವಂತಹ ಅಷ್ಟೂ ಮಂದಿ ಬಿಯಾಂಡ್ ಲಿಮಿಟೇ. ಅದಕ್ಕೊಂದು ಲಿಮಿಟೇಷನ್ ಏನಿಲ್ಲ. ಆಕಾಶದಷ್ಟು ಎತ್ತರ, ಸಾಗರದಷ್ಟು ವಿಸ್ತಾರ, ಭೂಮಿಯಷ್ಟು ವಿಶಾಲ. ಇಂಥ ಬಿಯಾಂಡ್ ಲಿಮಿಟಿಗೆ ಅದೇ ಬಿಯಾಂಡ್ ಲಿಮಿಟ್ ಇರುವಂತಹ ಒಬ್ಬ ನಾಯಕಿ. ಇವತ್ತಿಗೂ ನಾನು ಅವರನ್ನು ಎಷ್ಟು ವರ್ಷ ಆಯಿತು, ಸುಮಾರು ತುಂಬ ವರ್ಷದಿಂದ ಅವರನ್ನು ಪರಿಚಯ. ಆರಂಭದ ದಿನಗಳಿಂದ ನಾನು ಯಾವಾಗ ಫೀಲ್ಡಿಗೆ ಬಂದನೋ ಅಲ್ಲಿಂದ ಇಲ್ಲಿವರೆಗೆ ಅವರ ಪರಿಚಯ ಮತ್ತು ವಿಶ್ವಾಸ, ಪ್ರೀತಿ ಎಲ್ಲವೂ ಜೊತೆಗೆ ನಾವು ತಗೊಂಡು ಪರಸ್ಪರ ಇಟ್ಕೊಂಡು ಬಂದಿದ್ದೀವಿ. ಅವರ ಹೆಸರು ಭವ್ಯ ಭಾರತಿ. ಮೊದಲ ಹೆಸರು ಭಾರತಿ. ಮುಖ್ಯವಾಗಿ ಹೇಳಬೇಕಾದ ಒಂದು ದೊಡ್ಡ ವಿಚಾರನೇ, 1982ರಿಂದ 1990ರವರೆಗಿನ ಅವಧಿಯಲ್ಲಿ ಭವ್ಯ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾಗಳು ಸಂಖ್ಯೆ 70. ನನಗೆ ಯೋಚನೆ ಮಾಡಲಿಕ್ಕೂ ಸಾಧ್ಯ. ಅದು ಹೇಗೆ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಅಷ್ಟು ಬ್ಯುಸಿ ಇದ್ದಂಥ ಭವ್ಯ ಅವರು ಸುಮಾರು 10 ವರ್ಷಗಳ ಕಾಲ ಕನ್ನಡ ಚಿತ್ರರಂಗವನ್ನು ಆಳಿದ ನಾಯಕಿ ಭವ್ಯ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರಿಗೆ ಹಾರ್ದಿಕವಾದ ಸ್ವಾಗತ. ನಮಸ್ಕಾರ, ವೆಲ್ಕಮ್ ನಮ್ಮ ಸ್ಟುಡಿಯೋಕ್ಕೆ. ಬಿಯಾಂಡ್ ಲಿಮಿಟ್. ತುಂಬ ಚೆನ್ನಾಗಿದೆ ನಿಮ್ಮ ಟೈಟ್ಲು. ಹಾಗೆ ಬಹಳ ವರ್ಷಗಳ ನಂತರ ನಿಮ್ಮನ್ನು ನೋಡ್ತಾ ಇರೋದೊಂದು ಖುಷಿ. ನನಗೂ ಅಷ್ಟೇ ಖುಷಿ. ಕಾಸರಗೋಡು. ಎಸ್, ಅಂದರೆ ಈಗ ಬಹಳಷ್ಟು ಜನ ಹಳೆ ಮೀಡಿಯಾ ಮಿತ್ರರನ್ನ ನಾನು ನೋಡ್ತಾ ಇಲ್ಲ. ಇವಾಗ್ಲೂ ನೀವು ಅದೇ ಒಂದು ಚಾಪನ್ನು ಉಳಿಸ್ಕೊಂಡು ನಮ್ಮ ಕೆಲವೇ ಮೀಡಿಯಾ ಮಿತ್ರಗಳಲ್ಲಿ ನೀವು ತುಂಬ ಕಾಣಿಸ್ಕೊಳ್ತಿದ್ದೀರಾ. ಇಟ್ಸ್ ಎ ಗ್ರೇಟ್. ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ನೀವು ಹಾಗೆ ಹೇಳಿದ್ರಲ್ಲ, ನಾನು ಅದನ್ನೇ ಮತ್ತೆ ರಿಪೀಟ್ ಮಾಡಬೇಕು. ಓಕೆ. ಭವ್ಯ ಅವರು ನಾನು ಆ ಕಾಲದಲ್ಲಿ ಹೇಗೆ ನೋಡಿದ್ನೋ ಸೇಮ್ ಭವ್ಯ ಇಲ್ಲೇ ಕೂತ್ಕೊಂಡಿದ್ದಾರೆ. ಅದು ಇಷ್ಟು ವರ್ಷದಿಂದ ನಾವು ಒಂದು ಏನಂದರೆ ಮನಸ್ಸಿನ ಒಳಗೆ ಇರುವಂಥ ಒಂದು
ತುಡಿತ ಮತ್ತು ಒಂದು ಇಚ್ಛೆ ಅದು ನಮ್ಮನ್ನು ಒಂದು ಕರೆಕ್ಟಾಗಿ ಇಟ್ಬಿಡ್ತದೆ ಅಂತ ಅನಿಸುತ್ತೆ. ಯಾವ ಗೊಂದಲದಿಂದ ದೂರ ಆಗಿ ಹೌದು ಒಂದು ನಮ್ಮ ಯಾವುದೋ ಒಂದು ಕೆಲಸದ ಮೇಲೆ ನಂಬಿಕೆ ಇಟ್ಟರೆ, ವಿಶ್ವಾಸ ಇಟ್ಟರೆ ಹೌದು. ಅದು ನಮ್ಮನ್ನು ಹಾಗೆ ತೊಗೊಂಡು ಹೋಗ್ತಾ ಇದೆ. ಅದು ಏನಂದರೆ ನಮ್ಮಲ್ಲಿ ನಾವು ಬೆಳೆದು ಬಂದುಬಿಟ್ಟಿರುತ್ತೆ. ಅಷ್ಟು ವರ್ಷಗಳಿಂದ ನಾವೊಂದು ಉಳಿಸ್ಕೊಂಡು ಬಿಡ್ತೀವಿ. ಆ ಒಂದು ಇದನ್ನು ನಾವು ಆ ಛಾಪನ್ನು ಉಳಿಸ್ಕೊಂಡು ಬಿಟ್ಟಿರ್ತೀವಿ. ಅದು ಎಲ್ಲಿನೂ ನಾನು ಅದನ್ನು ಇದು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಅದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ಅದನ್ನು ಹೇಗೆ ಅದನ್ನು ಕಾಲಕ್ಕೆ ಹಂತ ಹಂತದಲ್ಲೂ ಮೇಂಟೈನ್ ಮಾಡಬೇಕು ಅನ್ನೋದೇ ಮೈಂಡಲ್ಲಿ ಓಡ್ತಾ ಇರುತ್ತೆ. ಹಾಗೆ ಮೇ ಬಿ ಅದರ ಪ್ರಕಾರ ನಾನು ಬರ್ತಾ ಇದ್ದೀನಿ. ಮೇ ಬಿ ಇಟ್ ಈಸ್ ಅದು ಆ ಎತ್ತರಕ್ಕೆ ಏರುವುದು ದೊಡ್ಡ ವಿಷಯ ಅಲ್ಲ ಅಂತ, ಎತ್ತರ ಏರಿದ ಮೇಲೆ ಗೊತ್ತಾಗುತ್ತೆ. ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಭಾರಿ ಕಷ್ಟ. ಹೌದು ಸರ್, ತುಂಬ ಕಷ್ಟ ಆಗಿದೆ. ಆ ಕಷ್ಟ ನಿಮಗೆ ಹೇಗೆ ಅದನ್ನು ಅಡ್ಜಸ್ಟ್ ಮಾಡಿದ್ರಿ, ಅರಗಿಸ್ಕೊಂಡ್ರಿ? ಪ್ರೇಮ ಪರ್ವ ಮಾಡಿದ ನಂತರ ನಾನು ದಿನ ಬೆಳಗಾಗೋದ್ರೊಳಗಾಗಿ ಹೀರೋಯಿನ್ ಆಗ್ಬಿಟ್ಟೆ. 100% ಏನದು ಸಿನಿಮಾ. ನಾವು ಆಗ ನಮ್ಮ ಯೌವನದ ಕಾಲ ಸಿನಿಮಾ ನೋಡ್ತಾ ಇದ್ರೆ ಏನ್ ಮಾಡಿದ್ದಾರೆ ಇವರು, ಅಲ್ಲಿ ಹೀರೋ ಕಪ್ಪು ಅಂತ ಅನ್ಸಲೇ ಇಲ್ಲ ನಮ್ಗೆ. ಅದು ಹೀರೋ ನಮ್ಮ ಜೊತೆಲೇ ಇರುವಂತದ್ದು, ಹೀರೋಯಿನ್ ಅಷ್ಟೇ. ಹೆಂಗೆ ಆಕ್ಟ್ ಮಾಡ್ತಾ ಇದ್ದಾರೆ, ಆಕ್ಟಿಂಗ್ ಅಲ್ಲ, ನಮ್ಮ ಪಕ್ಕದ ಮನೆಯಲ್ಲಿ. ಹೌದು, ತುಂಬಾ ನ್ಯಾಚುರಲ್ ಆಗಿ ಬರ್ತಿತ್ತು. ಯಾಕೆಂದ್ರೆ ಅದು ಕಾರಣ ಕೂಡ ನಮ್ಮ ಹೆಸರಾಂತ ನಿರ್ದೇಶಕರು ಸಿದ್ಧಲಿಂಗ ಅವರ ಒಂದು ಗರಡಿಯಲ್ಲಿ ನಾವು ಬಂದಿದ್ದು. ಅದು ನನ್ನ ಅದೃಷ್ಟ ಫಸ್ಟ್ ಹೇಳಬೇಕು ಅಂದರೆ ಅದು. ಆಮೇಲೆ ನನಗೆ ಯಾವುದೇ ಅನುಭವನೂ ಇರಲಿಲ್ಲ ಪಿಕ್ಚರಲ್ಲಿ ಮಾಡಿದಾಗ. ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ ನನಗೆ, ಆ್ಯಕ್ಟಿಂಗ್ ಬಗ್ಗೆ ಏನೂ ಇರಲಿಲ್ಲ. ಬಟ್ ಏನಂದರೆ ನನಗೆ ಒಂದು ಪವರು, ಒಂದು ಶಕ್ತಿನೇ ಅನ್ಬೋದು. ಅದು ಹೇಳ್ಕೊಟ್ಟಿದ್ದನ್ನು ಮಾಡೋವಂಥ ಒಂದು ಇದಿತ್ತು, ಒಂದು ಇನ್ವಾಲ್ವ್ಮೆಂಟ್ ಆಗಿ ಮಾಡೋವಂಥದ್ದು. ಬಟ್ ಅವ್ರು ಹೇಳ್ಕೊಡ್ತಿದ್ದ ರೀತಿ, ಅದನ್ನು ನಾನು ತಗೊಳ್ತಿದ್ದ ರೀತಿ, ಮೇ ಬಿ ಡೀಪ್ ಇನ್ವಾಲ್ವ್ಮೆಂಟು ಆ ಪಾತ್ರದಲ್ಲಿ ಹೋಗಿ ಮಾಡ್ತಿದ್ನಲ್ಲ, ಮೇ ಬಿ ಇಟ್ ಹೆಲ್ಪ್ಫುಲ್. ಆಮೇಲೆ ನಂತರ ದಿನಗಳಲ್ಲಿ ಕಲಿತಾ ಬಟ್ ಏನೇ ಹೇಳಿದ್ರು, ಏನು ಕಲ್ತಿದ್ದೀನೋ ಅದು ಅವ್ರ ಗರಡಿಯಲ್ಲೇ ಕಲ್ತ್ಬಿಟ್ಟೆ, ಸಿದ್ಧಲಿಂಗಿ ಅವರ ಗರಡಿಯಲ್ಲಿ. ಏನು ಅವ್ರ ಪಿಕ್ಚರು ಒಂದು 3 months ಆಗ್ತಿತ್ತು ಸರ್. 3 months ಆವಾಗಲೇ ಶೂಟಿಂಗ್ 3 months ಒಂದು ಪಿಕ್ಚರ್ ಕಂಪ್ಲೀಟ್ ಆಗಲಿಕ್ಕೆ ಅವ್ರದ್ದು. ಒಂದೊಂದ್ಸರಿ ಇನ್ನೂ ಹೆಚ್ಚಾಗಿ ಹೇಳ್ಕೊಂಡು ಹೋಗ್ತಿತ್ತು. ಈಚ್ ಆ್ಯಂಡ್ ಎವ್ರಿಥಿಂಗು, ಏನು ಎಕ್ಸ್ಪ್ರೆಷನ್ಸು, ಬಾಡಿ ಲ್ಯಾಂಗ್ವೇಜು, ವಾಯ್ಸ್ ವೇರಿಯೇಷನ್ಸು, ಗ್ಲಿಸರಿನ್ಸ್ ಯಾವ ಸಮಯದಲ್ಲಿ ನಿಮಗೆ ಬರಬೇಕು, ಯಾವ ಟಿಪ್ ಬರಬೇಕು, ಈ ಥರದ್ದು ಒಂದು ಸ್ಮಾಲ್ ಮೈನರ್ ಥಿಂಗ್ಸ್ ಆಲ್ಸೋ ನಾನು ಅಲ್ಲಿ ಕಲ್ತ್ಬಿಟ್ಟೆ. ಅದೊಂದು ಅದೃಷ್ಟ ನನಗೆ ಅವರ ಒಂದು ಇದರಲ್ಲಿ. ಅವರು ಹೇಗೆ ಅದು ನಿಮ್ಮನ್ನೇ ಹುಡ್ಕೊಂಡು ಬಂದರು? ಹೌದು ಸರ್, ಅದು ನೋಡಿ ಎಷ್ಟು ಅವಾಗ ನಾನು ಮೊನ್ನೆ ಗೊತ್ತಾಯ್ತು ನನಗೆ. ರೇವತಿಗೂ ಟ್ರೈ ಮಾಡಿದಾರಂತೆ ಆ ಕ್ಯಾರೆಕ್ಟರ್ಗೆ, ಅವರಿಗೆ ಹೌದು. ಆಕೆ ಅವಾಗ ತುಂಬಾ ಫೇಮಸ್ ಇದ್ರಲ್ಲ ರೇವತಿ ತಮಿಳಲ್ಲಿ. ಆಮೇಲೆ ಶಿ ವಾಸ್ ಬಿಸಿ ಶೆಡ್ಯೂಲ್ ಇರ್ಬೋದು. ಆಮೇಲೆ ಎಷ್ಟೋ ಜನ ಆರ್ಟಿಸ್ಟ್ಗಳನ್ನ ಅವರು ಕರೆದು ಇದು ಮಾಡಿದ್ದಾರೆ. ನನಗೆ ಪ್ರಗತಿ ಅಶ್ವಥ್ ಅಂತಿದ್ರು, ಅವರೇ ನಮಗೆ ಅವಾಗ ಅವರೇ ಫೇಮಸ್. ಅವ್ರ ಪಿಕ್ಚರ್ಗಳೆಲ್ಲ ಅವರೇ, ಅಶ್ವಥ್ ಅವರೇ ಇದ್ದಿದ್ದು. ಹಾಗೆ ಅವರಿಂದ ನಾನು ಕೇಳ್ಪಟ್ಟೆ, ಮೇಡಮ್ ನಿಮ್ಗೆ ಕೆಲವು ಗೊತ್ತಿಲ್ಲದಿರೋದೆಲ್ಲ ನಾನು ಹೇಳ್ತೀನಿ ನೋಡಿ ಅಂತೇಳಿ ಕೆಲವೊಂದು ವಿಷಯಗಳೆಲ್ಲ ಹೇಳಿದ್ರು. ಎಷ್ಟೋ ಜನ ಬಂದಿದ್ರಂತೆ ಆಗ. ಆಮೇಲೆ ಫೈನಲಿ ನಾನು ಸೆಲೆಕ್ಟ್ ಆಗಿ ಆ ಪಿಕ್ಚರ್ಗೆ ವಿತಿನ್ 1 day ಅವರು ನಿಮ್ಮ ಬೆಳಗ್ಗೆ ಶೂಟಿಂಗ್ ಇದೆ ಬಾಮ್ಮ ಅಂತ ಹೇಳಿದ್ದು ಅಷ್ಟೇ. ಅವ್ರಿಗೆ ಮುಂಚೆ ಕರೆಸಿ ಎಲ್ಲ ಮಾಡಿದರು, ಫೋಟೋಶೂಟ್ ಮಾಡಿ. ಎಷ್ಟು ನ್ಯಾಚುರಲ್ ಆಗಿ ಅವರು ನನಗೆ ಒಂದೊಂದೇ ಎಕ್ಸ್ಪ್ರೆಷನ್ ಹೇಳಿ, ಕೋಪದಲ್ಲಿ ಹೇಗೆ, ನಗು ಹೇಗೆ, ನಾನು ಕೊಡ್ತಾ ಹೋದೆ. ಬಟ್ ವಿತೌಟ್ ಮೇಕಪ್, ನ್ಯಾಚುರಲ್ ಆಗಿ, ಎಂಥದ್ದು ಇರಲಿಲ್ಲ. ನಾನು ಸಾಮಾನ್ಯ ಹುಡುಗಿ, ಒಂದು ವಿಲೇಜ್ ಕ್ಯಾರೆಕ್ಟರ್ ಟೈಪ್ ಆ ಒಂದು ಪಿಕ್ಚರಲ್ಲಿ ಮಾಡಿತ್ತು. ತುಂಬ ಚೆನ್ನಾಗಿ ಆ ಪಿಕ್ಚರ್ ಮಾಡಿದ್ವಿ. 3 months ನಿದ್ದೆ ಇಲ್ಲದೆ, ಊಟ ತಿಂಡಿಗಳೂ ಅಷ್ಟೇ ಏರುಪೇರು. ತುಂಬ ಕಷ್ಟಪಟ್ಟಿದ್ದೀವಿ ಫಸ್ಟ್ ಪಿಕ್ಚರು. ನಾನು ನಮಗೆ ಆ ಥರ ಒಂದು ಭಾಗ್ಯ ಸಿಗೋದೇ ಒಂದು ಅದೃಷ್ಟ. ಲೈಫಲ್ಲಿ ಒಂದೇ ಪೂರ್ಣ ಪ್ರಮಾಣದ ನಾಯಕಿ ಅದರ ನಂತರ ಬೆಳೆಸ್ಕೊಂಡು ಹೋಗ್ಬೇಕು ನಿಮ್ಮ ಕೈಲಿ ಅಲ್ವಾ? ಹೌದು. ಎಲ್ಲ ಕಲ್ತಿದ್ದ ಆ ಒಂದು ಇದರಲ್ಲೇ ಹೇಗೆ ಡೌನ್ ಟು ಅರ್ಥ ಆಗಿರಬೇಕು, ಹೇಗಿರಬೇಕು. ಅವ್ರು ಎಷ್ಟು ಸಿಂಪಲ್ ಆಗಿತ್ತು ಆ ವ್ಯಕ್ತಿ ಕೂಡ. ಎಲ್ಲಂದ್ರೂ ಅಲ್ಲಿ ಕೂತ್ಬಿಡೋರು ನಮ್ಮ ಸಿದ್ಧಲಿಂಗ ಸರ್. ಒಂದು ಪಂಚೆ ಇಟ್ಕೊಂಡು ಮುಗೀತು ಅವರಿಗೆ, ಅಷ್ಟೇ ಇದಾಗಿ. ಬಟ್ ಕೆಲಸ ನೋಡಿ ಸರ್, ಅವರು
ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ. ಎಂತ ಭೂತೇನ ಮಗ ಅಯ್ಯೋ ಅಂತೆ, ಒಂದು ಬಂಗಾರದ ಮನುಷ್ಯ, ಬಂಗಾರದ ಮನುಷ್ಯ, ಎಷ್ಟೋ ಅದಕ್ಕಿಂತ ಬೇಕಾ? ವರ್ಷಗಳು ವರ್ಷಗಂಟೆ ಅದು ಆ ರೆಕಾರ್ಡ್ ಆಗಿದೆ ಇನ್ನು. ನಾವು ಗೊತ್ತಿಲ್ಲ, ನಾನು ಹುಟ್ಟಿದ್ನ ಗೊತ್ತಿಲ್ಲ, ಬಟ್ ಇಂಡಸ್ಟ್ರಿಯಲ್ಗಂತೂ ಬಂದೇ ಇರಲಿಲ್ಲ ನಾನು. ಆಗ ಇದ್ದಂಥ ಸಿದ್ಧಲಿಂಗ ಅವರ ಒಂದು ಇದರಲ್ಲಿ ಗಡಿಯಲ್ಲಿ ನಾನು ಬಂದೆ ಅಂದರೆ ನನಗೆ ನಿಜವಾಗ್ಲೂ ಐ ಆಮ್ ಸೋ ಲಕ್ಕಿ. ಅದು ಅವ್ರ ಮಗನೇ ಆ ಚಿತ್ರಕ್ಕೆ ಹೀರೋ ಆಗಿರೋದು. ಹಾಗಾಗಿ ಹೈಟ್ ಏನಾದರೂ ಪ್ರಾಬ್ಲಮ್ ಆಯ್ತಾ? ಅದ್ರ ಬಗ್ಗೆ ಏನಾದರೂ ಭಾರಿ ಹೈಟ್ ಏನಿರಲಿಲ್ಲ ಅವರಷ್ಟು. ಓಕೆ, ನಾರ್ಮಲ್ ಹೈಟೇ ಇದ್ರು ಅವರು. ಒಂದು ಅಲ್ಲ, ನಾಯಕಿಯಾಗಿ ನಾನು ಎಲ್ಲರಿಗೂ ಕಮ್ಮಿನೇ ಕುಳ್ಳಿ ಅಂತ ನಮ್ಮ ಪತ್ರಕರ್ತರೇ ಅದನ್ನ ಹಾಗೆ ಮಾಡ್ತಾ ಇದ್ದಾರೆ ಪ್ರೀತಿಯಿಂದ. ಓಕೆ ಓಕೆ, ಬಟ್ ಏನೇ ಇದ್ರೂ ಅದು ಎಲ್ಲೂ ಬರಲಿಲ್ಲ ಅಷ್ಟು ನನಗೆ ಕಷ್ಟ ಆಗಿಲ್ಲ. ನನ್ನ ಹೈಟದೇನು ಎಲ್ಲೂ ಬರಲೇ ಇಲ್ಲ. ಏನು ಪ್ರತಿಭೆ ಮುಂದೆ ಅದೆಲ್ಲ ಗೌಣ. ಇವನು ರೇವತಿಯನ್ನು ಅಷ್ಟೇ ಹೈಟ್ ಏನಿದ್ದಾರೆ. ಬಹಳಷ್ಟು ಜನ ಇದ್ದಾರೆ ಹಾಗೆ ನೋಡಕ್ ಹೋದ್ರೆ. ಈ ಸಿನಿಮಾಕ್ಕೆ ಬರೋ ಮೊದಲು ಏನಾಗಿದ್ರೆ? ಈ ಸಿನಿಮಾಕ್ಕೆ ಬರೋಕ್ಕೆ ಮುಂಚೆ ನಾನು ಡಾಕ್ಟರ್ ದೇವೋಭವ ಅಂತ ಒಂದು ಪಿಕ್ಚರ್, ಫಸ್ಟ್ ಫಿಲ್ಮ್, ಅದು ರಿಲೀಸ್ ಆಗಿಲ್ಲ. ತುಂಬಾ ಜನ ನಟರ ಫಸ್ಟ್ ಫಿಲ್ಮ್ ರಿಲೀಸ್ ಆಗಿಲ್ಲ, ಬಟ್ ಆಮೇಲೆ ದೊಡ್ಡ ಹೆಸರು ಮಾಡಿದ್ರು ನೋಡಿ. ಅದು ತಮಿಳು ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿದ್ರು ಅವರು, ಬಟ್ ಕರ್ನಾಟಕಗಳಿಂದ ರಿಲೀಸ್ ಆಗಲಿಲ್ಲ. ಬಟ್ ಆ ಚಿತ್ರದಲ್ಲಿ ನನಗೆ ಏನಂದರೆ, ನನಗೆ ಒಂದು ಒಳ್ಳೆ ಭವ್ಯ ಅನ್ನೋ ಒಂದು ಟೈಟಲ್ ಸಿಕ್ತು, ಹೆಸರು. ಅವರಿಗೆ ಅವರು ಪ್ರೊಡ್ಯೂಸರ್ ಪ್ರಕಾಶ್ ಅಂತ, ಅವರು ನನಗೆ ಆ ಚಿತ್ರದಲ್ಲಿ ಭವ್ಯ ಅಂತ ಇದು ಮಾಡಿದ್ರು, ನಾಮಕರಣ ಮಾಡಿದ್ರು. ಹಾಗಾಗಿ ನೋಡಿ, ಆ ಹೆಸರು ಇವತ್ತಿಗೆ ಎಷ್ಟು ಭವ್ಯವಾಗಿ ಬೆಳೀತು. ಒಂಥರ ಹೊಸ ಹೆಸರು ಅದು. ಹೌದೌದು, ಯಾರೂ ಇರಲಿಲ್ಲ ಆ ಥರ ಹೆಸರು ಇರೋರು. ಹಾಗಾಗಿ ಭಾರತೀಯನವ್ರು ಸುಮಾರು ಜನ ಇದ್ರು. ಭಾರತಿ ಮೇಡಮ್ ಇದ್ರು, ಆರತಿ ಅವ್ರ ಹೆಸರು ಭಾರತಿನೇ, ಹೀಗೆ ಕೆಲವರು ಬಹಳಷ್ಟು ಭಾರತಿಗಳಿದ್ರು. ಅದು ರಿಲೀಸ್ ಆಗಿಲ್ಲ. ಆಮೇಲೆ ಕಲ್ಲು ವೀಣೆ ನುಡಿಯಿತು ಅಂತ ಮಾಡಿದೆ. ಅದಾದ ನಂತರ ಪ್ರೇಮ ಪರ್ವ, ಅವರೇ ನನಗೆ ಇವರು ಟಿಪ್ಟೂರ್ ರಘು ಅಂತಿದ್ರು, ಅವರು ನನಗೆ ಸಿದ್ಧಲಿಂಗಿ ಅವರಿಗೆ ತುಂಬ ಪರಿಚಯ. ಹಾಗೆ ನಿಮ್ಮ ಚಿತ್ರದಲ್ಲಿ ಮಾಡಿದ ಹುಡುಗಿನ ಫೋಟೋಸ್ ಕಳಿಸಿ ಅಂತ ಏನೋ ಕೇಳಿದ್ರಂತೆ. ಸರಿ, ಅವರು ತೋರಿಸಿದಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಅಲ್ಲಿ ನನಗೆ. ಬಟ್ ಈ ನಟನೆಗೆ ಸಂಬಂಧಪಟ್ಟ ಹಿನ್ನೆಲೆ ಏನು ಇರಲಿಲ್ಲ ನಿಮಗೆ? ಇಲ್ಲ ಸರ್, ನೋ. ಐ ವಾಸ್ ಇನ್ 14 years ಅನ್ಸುತ್ತೆ ಡಾಕ್ಟರ್ ದೇವೋಭವ ಮಾಡಿದಾಗ. 1 ವರ್ಷ ಆಮೇಲೆ ಮಾಡಲಿಲ್ಲ ನಾನು, ಬೇಡ ಅಂತ ಹೇಳಿ ಕಂಟಿನ್ಯೂ ಮಾಡು ಎಜುಕೇಷನ್, ಇಷ್ಟು ಚಿಕ್ಕ ವಯಸ್ಸಿಗೆ ಬೇಡ ನೋಡೋಣ ಅಂತ ಹೇಳಿ ಮಾಡಲಿಲ್ಲ. ಅದಾದಮೇಲೆ 1 ವರ್ಷ ಆದಮೇಲೆ ಮತ್ತೆ ಇವ್ರದ್ದು ಪ್ರೇಮ ಪರ್ವ ಅದು ಬಂತು. ಮಧ್ಯದಲ್ಲಿ ಕಲ್ಲು ವೀಣೆ ಮಾಡಿದೆ ಒಂದು, ಅದಾದಮೇಲೆ ಪ್ರೇಮ ಪರ್ವ ಮಾಡಿದ್ದು ಒಂದೇ ವಿಷಯ. ಅದು ಪ್ರೇಮ ಪರ್ವ ಮಾಡಿದ್ದೆ ಬ್ಯಾಕ್ ಟು ಬ್ಯಾಕೆ, ನನಗೆ ಎಲ್ಲೂ ಸ್ಟಾಪ್ ಬ್ರೇಕ್ ಸಿಗಲೇ ಇಲ್ಲ. ನನಗೆ ಆಶ್ಚರ್ಯ ಆದ್ದು ಅದು, ನಾನು ಇಂಟ್ರೊಡಕ್ಷನಲ್ಲಿ ಹೇಳಿದೆ 82ರಿಂದ 90ರವರೆಗೆ 70 ಸಿನಿಮಾದಲ್ಲಿ ಮಾಡಿದ್ದೀರಿ ಅಂತ. ಹೌದು ಸರ್, 70 ಫಿಲ್ಮ್ಸ್ ಎವ್ರಿ ಇಯರ್ ಸರ್. 13-14 ಪಿಕ್ಚರ್ಸ್ ರಿಲೀಸ್ ಆಗ್ತಿತ್ತು. 1 ವರ್ಷ ಅಂತೂ 15 ಪಿಕ್ಚರ್ ರಿಲೀಸ್ ಆಗಿದೆ ನಂದು. ಎಲ್ಲ ಚಿತ್ರದ ಅಷ್ಟು ಡಿಮ್ಯಾಂಡ್ ಇತ್ತು. ಆಗ ಬೇರೆ ಯಾರು ಇರಲಿಲ್ಲ, ಆಗ ಯಾರು ಇರಲಿಲ್ಲ. ಇದ್ರು, ಬಟ್ ಯಾರಿದ್ರು ಅಂದ್ರೆ ಪರಭಾಷೆ ನಟಿಯರಿದ್ರು. ಕನ್ನಡದ ಕುಡಿ ಪರಭಾಷೆ ನಟಿಯರು ಕೇಳ್ಬೇಕಾ, ಅಂಬಿಕಾ, ರಾಧಾ ಅಂತೆ, ಲಕ್ಷ್ಮಿ ಅವರು, ಸರಿತಾ, ಮಾಧವಿ, ಇವರೆಲ್ಲ ಇದ್ರು. ಅದಾದ ನಂತರ ಇನ್ನೂ ಕೆಲವರು ಬಂದ್ರು, ನಳಿನಿ ಅಂತೆ, ಆಮೇಲೆ ಖುಷ್ಬು ಬಂದ್ರು, ರೂಪಿಣಿ ಬಂದ್ರು, ಕಿಮ್ ಅಂತ. ನಾನು ಮಾಡಿದ ಎಲ್ಲಾ ಕ್ಯಾರೆಕ್ಟರ್ಗಳಲ್ಲಿ ಒಂದು ಕ್ಯಾರೆಕ್ಟರ್ ಇರೋದು ಅವ್ರದ್ದು, ಬಟ್ ನಂದೊಂದು ಚೆನ್ನಾಗಿರೋ ಕ್ಯಾರೆಕ್ಟರ್ ಇದೆ. ಎಲ್ಲರೂ ಇದು ಮಾಡ್ಕೊಂಡು ಇದು ಮಾಡ್ತಿದ್ರು. ಸೊ ಈ ಥರ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದೆ ನಾನು. ತುಂಬ ದುಡ್ಡು ಮಾಡಿದ್ರಿ? ದುಡ್ಡು ಕೇಳಬೇಡಿ ಸರ್, ಅವಾಗೆಲ್ಲ ದುಡ್ಡೇ ಇಲ್ಲ. 70 ಸಿನಿಮಾ ಅಲ್ಲ, ಏನು 13 ವರ್ಷದಲ್ಲಿ 13-14 ಸಿನಿಮಾ ಮಾಡಿದ್ರೆ ನಾನು ದುಡ್ಡು ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ನಮ್ಮ ತಾಯಿನೂ ಅಷ್ಟೇ, ದುಡ್ಡು ಹಿಂದೆ ನಾವು ಹೋದವರೇ ಅಲ್ಲ. ಕಲೆ ಬರ್ತಿದ್ದ ಒಂದು ಕ್ಯಾರೆಕ್ಟರ್ಗೆ ಚೆನ್ನಾಗಿದ್ರೆ ನಾನು ಕಾಂಪ್ರಮೈಸ್ ಆಗ್ತಿದ್ದೆ. ಹಾಗಾಗಿ ನಾನು ಯಾವತ್ತೂ ದುಡ್ಡಿನ ಹಿಂದೆಗೆ ಹೆಚ್ಚು ಹೋದವಳೇ ಅಲ್ಲ. ಬಟ್ ದುಡ್ಡು ಬೇಕಲ್ವ? ದುಡ್ಡು ಬೇಕು. ಎಷ್ಟು ಬೇಕು ದುಡ್ಡು ಮನುಷ್ಯನಿಗೆ? ಅಷ್ಟು. ದುಡ್ಡು ಬರೋದು ಬಿಡೋದೆಲ್ಲ ನಮ್ಮ ಕೈಲಿ ಇಲ್ಲ ಸರ್. ದುಡ್ಡು ಹಿಂದೆ ಹೋಗ್ಬಾರ್ದು ಅಷ್ಟೇ. ನಮ್ಮ ತಾಯಿ ನನಗೆ ಒಂದೊಂದು ಹೇಳ್ಕೊಡ್ತಾರೆ, ಅದು ಬರುತ್ತೆ, ನಿನ್ನ ಕೆಲಸ ನೀನು ಕರೆಕ್ಟಾಗಿ ಹುಡ್ಕೊಂಡು ಬರುತ್ತೆ ಅದು. ಹಾಗಾಗಿ ನಮ್ಗೆಲ್ಲನೂ ಕಳ್ಕೊಂಡಿದ್ದಂತೂ ಸಿಕ್ಕಾಪಟ್ಟೆ ಇದೆ, ನಾವು ಬಹಳಷ್ಟು ಇದೆ. ಬಟ್ ಹಾಗೆ ಅಂದರೆ ಬಿಸ್ನೆಸ್ ಮೇಲೆ ಹಾಕಿ ನಮ್ಮ ಹಸ್ಬೆಂಡ್ದು ಇದು, ಬಟ್ ವಿ ಆರ್ ಹ್ಯಾಪಿ. ಪ್ರಾಮುಖ್ಯತೆ ಕೊಡೋದು ಜಾಸ್ತಿ ರಿಲೇಷನ್ಶಿಪ್ಗೆ ಅಲ್ವಾ?
ಅದನ್ನು ಉಳಿಸ್ಕೊಳ್ತೀನಿ ನಾನು. ಪ್ರೀತಿ, ಒಂದು ರಿಲೇಷನ್ಶಿಪ್ಗೆ ನಾನು ಯಾವತ್ತೂ ವ್ಯಾಲ್ಯೂ ಕೊಡ್ತೀನಿ ನಾನು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದು. ಇಂಪಾರ್ಟೆಂಟ್. ಬಟ್ ಏನು ಕಳ್ಕೊಂಡಿದ್ದು ಅಂತ ಹೇಳಿದ್ದು ಬಿಸ್ನೆಸ್ಸಲ್ಲಿ ನಮ್ಮ ಹಸ್ಬೆಂಡ್ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ಮಾಡಿದ್ರು ಅಲ್ಲಿ. ಹಾಗಾಗಿ ಅಲ್ಲಿ ಸ್ವಲ್ಪ, ಆಮೇಲೆ ನೆಕ್ಸ್ಟ್ ಈಸ್ ಬಿಲ್ಡರ್ ಲೈನಿಗೆ ಬಂದರು. ಆಮೇಲೆ ಕೊರೋನಾ ಬಂತು, ಸ್ವಲ್ಪ ಎಲ್ಲರಿಗೂ ಇದ್ದಿದೆ, ಎಲ್ಲರ ಲೈಫ್ ಆಗುತ್ತೆ. ಈಗ ಸ್ವಲ್ಪ ಸ್ಟೇಬಲ್ ಆಗ್ತಿದೆ. ಈ ಥರ ಬರುತ್ತೆ ಹೋಗುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಇನ್ ದ ಲೈಫ್. ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಇಲ್ಲ, ಇದು ಲವ್ ಕಮ್ ಅರೇಂಜ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನನ್ನ ಜೀಜಾಜಿ ಈಸ್ ಎ ಅಡ್ವೊಕೇಟ್. ಅವ್ರ ಮನೆಗೆ ಬರ್ತಿದ್ರು, ಆಫೀಸ್ಗೂ ಹೋಗ್ತಿದ್ರು. ಅವ್ರು ಕ್ಲೈಂಟ್ ಆಗಿದ್ರು ಅವರು. ಹಾಗಾಗಿ ಬಂದು ಹೋಗೋಗ ಬರೋಗೆಲ್ಲ ನಾನು ಸಿಸ್ಟರ್ ಮನೆಗೆ ಹೋಗ್ತಿದ್ದೆ. ನನ್ನ ನೋಡಿದ್ದು ಅವರು ಕೇಳಿದ್ದು, ನನ್ನ ಭಾವನ್ನ ಕೇಳಿದ್ರು. ಇಫ್ ದೇ ಆರ್ ಇಂಟ್ರೆಸ್ಟೆಡ್, ನನ್ನ ಪೇರೆಂಟ್ಸ್ನ ಕರ್ಕೊಂಡು ಬರ್ತೀನಿ ಮುಂಬೈಯಿಂದ. ಈಸ್ ಫ್ರಮ್ ಮುಂಬೈ, ಈಸ್ ಫ್ರಮ್ ಗುಜು. ಓಕೆ ಓಕೆ. ಹಾಗಾಗಿ ಬಂದರು, ಅವರ ತಾಯಿ ಎಲ್ಲ ಬಂದರು, ಮಾತುಕತೆ ಮಾಡಿದ್ರು. ಮಣ್ಮೇಲೆ ನನ್ನ ತಾಯಿನೂ ಗ್ರೀನ್ ಸಿಗ್ನಲ್ ಕೊಟ್ಟರು. ನಾವು ನನ್ನ ಜೀಜಾಜಿನೂ ಹೋದ್ರು, ನನ್ನ ತಾಯಿನೂ ಅಲ್ಲೋಗಿ ಅವರ ಒಂದು ಸ್ಟೇಟಸ್ ಇದೆಲ್ಲ ನೋಡಿ, ಫ್ಯಾಮಿಲಿ ಇದೆಲ್ಲ ನೋಡಿ ಒಪ್ಪಿಗೆ ಆಯಿತು. ವಿತಿನ್ 1 ತಿಂಗಳಲ್ಲಿ ನಮ್ಮ ಮದುವೆ ಆಯಿತು ಮುಂಬೈಯಲ್ಲಿ. ನನ್ನ ತಾಯಿ ಹೇಗೆ ಅಂದರೆ, ಶಿ ಈಸ್ ವೆರಿ ಆರ್ಥೋಡಾಕ್ಸ್. ಹೇಗೆ ನಾನು ಏನೇ ಹಾಕಿದ್ರು ಇವತ್ತು ಅವರೇ ಕಾರಣ. ನಿಜವಾಗ್ಲೂ ನಾನು ಏನೇ ಇರ್ಬೋದು, ನನಗೆ ಇಷ್ಟು ಒಳ್ಳೆ ಹೆಸರು ಬರೋದಕ್ಕೂ ಏನೇ ಆಗಿದ್ರು ಅವ್ರ ಹೆಜ್ಜೆಯಲ್ಲೂ ನನಗೆ ನನ್ನ ಜೊತೆಲೇ ಇದ್ರು ಸರ್. ನನಗೆ 30 ವರ್ಷ ನನ್ನ ಜೊತೆಲೇ ಇದ್ರು ಆಕೆ. ನನ್ನ ಜೊತೆಯಲ್ಲಿ ಎಲ್ಲ ಅವರು ತ್ಯಾಗ ಮಾಡಿ ಬಂದರು ಬಹಳಷ್ಟು. ಅವರು ಶಿ ವಾಸ್ ಎ ಸೆಕ್ರೆಟ್ರಿ, ಶಿ ವಾಸ್ ರನ್ನಿಂಗ್ ಎ ಸ್ಕೂಲ್. ಒಂದು ಹೈಸ್ಕೂಲ್ ಇಲ್ಲ, ಪ್ರೈಮರಿ ಸ್ಕೂಲ್ ಟಿಲ್ 7th ಸ್ಟ್ಯಾಂಡರ್ಡ್ ರನ್ ಮಾಡ್ತಿದ್ರು. ಯಾವಾಗ ನಾನು ಇಂಡಸ್ಟ್ರಿಯಲ್ಲಿ ಈ ಪ್ರೇಮ ಪರ್ವ ಮುಗಿದ ತಕ್ಷಣನೇ ಅವರೂ ಕ್ಲೋಸೇ ಮಾಡಿಬಿಟ್ರು ಅವರೊಂದು ಇದು. ಯಾಕೆಂದರೆ ಸರಿಯಾಗಿ ಒಂದು ನೋಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅವ್ರಿಗೆ. ಅಂದರೆ ಇದು ಬ್ರೈಟ್ ಆಗಿತ್ತು ಅಲ್ವಾ? ಪ್ರೇಮ ಪರ್ವ ಹಿಟ್ ಆದ ಕೂಡಲೇ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಬ್ರೈಟು ಸರ್, ನಮ್ಮ ಮಕ್ಕಳ ಭವಿಷ್ಯ ನೋಡ್ತಿದ್ರು. ಮುಂದೇನು ಅಂತ ನಿಮ್ಗೆ ಪ್ರೇಮ ಪರ್ವಲ್ಲಿ ಗೊತ್ತಾಗ್ಲಿಲ್ಲ ಅಲ್ವಾ? ಬ್ರೈಟ್ ಇರುತ್ತೆ, ಒಂದು ಪಿಕ್ಚರ್ ಅಷ್ಟೇ ಹೆಸರು ಬಂತು. ಆಮೇಲೆ ಬ್ಯಾಕ್ ಟು ಬ್ಯಾಕ್ ಬಂದಿದ್ದ ನಂತರ ದಿನಗಳ. ಬಟ್ ಆಗಲೇ ಆಕೆ ಡಿಸೈಡ್ ಮಾಡಿದ್ರು, ಮಕ್ಕಳನ್ನ ಹಾಗೆ ಒಬ್ರೊಬ್ಬರನ್ನ ಬಿಡಬಾರ್ದು, ಹೇಗೆ ಏನು ಅಂದ್ಬಿಟ್ಟು ಎಲ್ಲೇ ಹೋಗಲಿ ಅವಾಗೆಲ್ಲ ತುಂಬ ದೂರ ಟ್ರಾವೆಲ್ ಮಾಡಬೇಕಾಗಿತ್ತು ನಾವು. ಆಮೇಲೆ ನನ್ನ ಹೆಲ್ತ್ ಬಗ್ಗೆ ಕಾಳಜಿ ವಹಿಸೋದು. ಅವ್ರಿಗೆ ಇನ್ನೂ 4 ಜನ ಮಕ್ಕಳು. ಬಟ್ ನನ್ನೊಬ್ಬಳೇ ಅಂತಲ್ಲ, ಅವರು ಬೆಳಗ್ಗೆಲ್ಲ ಇರೋರು, ರಾತ್ರಿ ಇನ್ನೊಂದು ಹೋಗಿ ಅಲ್ಲಿ ಏನು ಬೇಕೋ ಅವ್ರಿಗೆಲ್ಲ ನೋಡಿ ವಾಪಸ್ ಬರೋರು. ರಿಯಲಿ ಸರ್, ಶಿ ಇಸ್ ಗ್ರೇಟ್. ಹೇಗೆ ಮಾಡ್ತಿದ್ರು, ಹೌ ಶಿ ಈಸ್ ಹ್ಯಾಂಡಲಿಂಗ್ ಗೊತ್ತಿಲ್ಲ. ಶಿ ಇಸ್ ಲಾಸ್ಟ್ ಇಯರ್ ಶಿ ಪಾಸ್ಡ್ ಅವೇ. ರಿಯಲಿ ಐ ಹ್ಯಾವ್ ಟು ಥ್ಯಾಂಕ್ಸ್ಫುಲ್ ಟು ಹರ್. ಏನೇ ಆಗಿದ್ರು ಇವತ್ತು ನಾನು ಎಲ್ಲ ವಿಷಯದಲ್ಲೂ ಅವರು, ಮೇಕಪ್ಪಿಂದ ಆಗಲಿ, ಕಾಸ್ಟ್ಯೂಮಿಂದ ಆಗಲಿ, ಸ್ಟೋರಿ ಕೇಳೋದ್ರಿಂದ ಆಗಲಿ, ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಿದ್ರು ಆಕೆ ನನಗೆ. ಆಮೇಲೆ ಬರ್ತಾ ನಂತರ ದಿನಗಳಲ್ಲಿ ಅವ್ರು ಬರೋಕ್ಕಾಗಲಿಲ್ಲ, ಒಂದು 10 ವರ್ಷ ಅವರು ಏಜ್, ಡ್ಯೂ ಟು ಏಜ್. ಆದ್ರೂ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋದು ಮಾಡೋದು. ಇಟ್ಸ್ ಗ್ರೇಟ್. ಮೋಸ್ಟ್ಲಿ ಆ ಥರ ಒಂದು ಸಂಸ್ಕಾರ, ಆ ಥರ ಒಂದು ಇದೆಲ್ಲ ಕೊಟ್ಟಿರೋದ್ರಿಂದನೇ ನಮಗೂ ಹೆಚ್ಚೆಚ್ಚು ಅದನ್ನು ನಾವು ತಿಳ್ಕೊಂಡು ನಾವು ಬೆಳೆಸ್ಕೊಂಡು ಬರ್ತಿದ್ವಿ. ಶಿ ಈಸ್ ವೆರಿ ಆರ್ಥೋಡಾಕ್ಸ್. ಹಾಗಾಗಿ ನನ್ನ ಒಂದು ಏಜ್ ಒಂದು 24, 25ವರೆಗೂ ಪೀಕಲ್ಲಿದ್ದೆ ನಾನು. ಒಂದು 83, 93 ಅಲ್ಲಿಯವರು ತುಂಬ ಪೀಕಲ್ಲಿದ್ದೆ. ಆಮೇಲೆ ಆ ಒಂದು ಏಜ್ ಆಗ್ತಾ ಅಮ್ಮ ಹೇಳಿದ್ರು, ಮನೆಯಲ್ಲಿ ಎಲ್ಲರಿಗೂ ಹೆಣ್ಮಕ್ಳಿಗೆ ಏಜ್ ಬಂದ ತಕ್ಷಣ ಆ ಏಜ್ಗೆ ಮದುವೆ ಆಗಲೇಬೇಕು ಅಂತ ಹುಡುಗನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆ ಟೈಮ್ಗೆ ಇದನ್ನೂ ಅವಕಾಶ ಬಂತು. ಹಾಗಾಗಿ ನಿನಗಿಷ್ಟ ಇದೆಯಾ, ಇವರೆಲ್ಲ ಹೋಗಿ ನೋಡ್ಕೊಂಡ್ಮೇಲೆ ಒಪ್ಪಿದ್ಮೇಲೆ ಮಾಡ್ಕೊಂಡ್ವಿ. ಆಮೇಲೆ ನಂತರದ ದಿನಗಳಲ್ಲೂ ಅಷ್ಟೇ, ಅವರು ನಿನಗೆ ಇಫ್ ದೇ ಗಿವ್ ಪರ್ಮಿಷನ್ ಅಗೇನ್ ಟು ಕಮ್ ಬ್ಯಾಕ್ ಇದು ಮಾಡು, ಅದರ್ವೈಸ್ ಬೇಡ ನಿನಗೆ ಅಂತ ಹೇಳಿದ್ರು. ಆಮೇಲೆ ಇಂಟರ್ಫಿಯರ್ ಆಗಲಿಲ್ಲ ಅವರು. ನನ್ನ ಮದುವೆ ನಂತರ ಅವ್ರು ಇಂಟರ್ಫಿಯರ್ ಆಗಲಿಲ್ಲ. ಜವಾಬ್ದಾರಿ ಅವರಿಗೆ ಕೊಟ್ಟರು. ಅಲ್ಲಿನೂ ಅಷ್ಟೇ ನನಗೆ, ನನ್ನ ಹಸ್ಬೆಂಡು ಅಷ್ಟೇ ಒಳ್ಳೆ ಪ್ರೋತ್ಸಾಹ ಕೊಟ್ಟರು. ಇಟ್ಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್. ಫ್ಯಾಮಿಲಿನೂ ಅಷ್ಟೇ. ನಾವೇ ದೊಡ್ಡ ಸೊಸೆ. 2ನೇವ್ರು ಬಂದು ಚಿಕಾಗೋಲ್ಲಿದ್ದಾರೆ, ಅಮೇರಿಕಾದಲ್ಲಿ. 3rd ಇಲ್ಲಿದ್ದರು, ಇನ್ನೊಬ್ಬರು ಈಸ್ ಪಾಸ್ಟ್ ಆಗಿ. ಈ ಥರ ಸ್ಮಾಲ್ ಫ್ಯಾಮಿಲಿ ಅವ್ರದ್ದು. ಈಗ ಸ್ಟಿಲ್ ಮೈ ಮದರ್ ಇನ್ ಲಾ ಇಸ್ ದೇರ್. ಹೋಗಿ ಬರ್ತಾ ಇರ್ತೀನಿ ಮುಂಬೈಗೆ. ಹೀಗೆ ನಡೀತಾ ಇದೆ. ಇಲ್ಲಿದ್ದಾಗ ಶೂಟಿಂಗ್ ಮಾಡ್ತೀನಿ.
ಮತ್ತೆ ಐಲ್ ಗೋ ಬ್ಯಾಕ್ ಟು ಮುಂಬೈ. ಅಲ್ಲಿನೂ ಇಲ್ಲಿ ಎರಡು ಕಡೆನೂ ಮ್ಯಾನೇಜ್ ಮಾಡ್ತಾ ಇದ್ದೆ. ಯಜಮಾನ್ರ ಪೂರ್ತಿ ಹೆಸರೇನು? ಮುಖೇಶ್ ಪಟೇಲ್. ಮುಖೇಶ್ ಅದು ಮುಖೇಶ್ ಪಟೇಲ್. ಪಟೇಲ್ ಗುಜರಾತಿ, PATEL ಪಟೇಲ್. ಇಲ್ಲಿ ಪಾಟೀಲ್ ಅಂತಾನೂ ಇದ್ದಾರೆ ಅಲ್ವಾ? ಪಾಟೀಲ್ ಅವರು ನಾರ್ತ್ ಕರ್ನಾಟಕ ಅನ್ಸುತ್ತಲ್ಲ? ಹೌದು, ನಾರ್ತ್ ಕರ್ನಾಟಕದವರು. ಪಟೇಲ್. ನೀವು ಹೆಸರನ್ನು ಕೂಡ ಪಟೇಲ್ ಅಂತ ಮಾಡ್ಕೊಂಡ್ರಾ? ಹೌದು, ಹೌದು ಭವ್ಯ. ಈಗ ಆಧಾರ್ ಕಾರ್ಡ್ ಎಲ್ಲ ಮಾಡಿಸ್ಬೇಕಾಗುತ್ತಲ್ವಾ, ಅದರಲ್ಲಿ ಭವ್ಯ ಪಟೇಲ್ ಅಂತ ಹೆಸರು ಚೇಂಜ್ ಆಗುತ್ತೆ. ಹಾಗಾಗಿ ಇಮಿಡಿಯೇಟ್ ಆಗಿ ಇದರಲ್ಲೂ ಭವ್ಯ, ಎಲ್ಲರೂ ಭವ್ಯ ಪಟೇಲ್ ಅಂತಾನೆ ಮಾಡಕ್ಕೆ ಇದು ಮಾಡಿದ್ರು. ಮೂಲ ಭವ್ಯ ಯಾವುದು? ಭಾರತೀಯ ಮೂಲ ದೇವ್ರು ನಮ್ದ ವಿಶ್ವಕರ್ಮ ಅಲ್ವಾ? ವಿಶ್ವಕರ್ಮ. ಕಾಳಿಕಮ್ಮ ಅಂತಾರೆ. ಕಲೆ ಅಲ್ಲೇ ಇದೆ. ನೋಡಿ, ಬೈ ಬ್ಲಡ್ ಅದು. ರಿಯಲಿ ಬೈ ಬ್ಲಡ್ ಅದು. ಈ ನಡುವೆ ನಮಗೆಲ್ಲ ಸ್ವಲ್ಪ ಡೀಪಾಗಿ ಆ ಟಾಪಲ್ಲಿದ್ದಾಗ ಬ್ಯುಸಿ ಇದ್ದಾಗ ಬೇರೆ ಯಾವುದು ನಮ್ಗೆ ಇರಲಿಲ್ಲ, ಫೋಕಸ್ ಎಲ್ಲ ನಮ್ಮ ಪ್ರೊಫೆಷನಲ್ಲಿ ಇತ್ತು. ಬಟ್ ಈಗ ನಾವು ಸ್ವಲ್ಪ ಎಲ್ಲ ಕಡೆನೂ ಗಮನ ಹರಿಸೋದು. ವಿಶ್ವಕರ್ಮ, ಬೈ ಸಮಾಜ, ಅದರ ಬಗ್ಗೆ ಗಮನ ಬಂದು ಅದೇ ವಿಶ್ವಕರ್ಮ ಸಮಾಜದಲ್ಲೂ ನನ್ನ ಸ್ವಲ್ಪ ದಿವಸ 3 years ನನ್ನನ್ನು ಕರ್ನಾಟಕ ಇದು ಮಾಡಿದ್ರು. ನನಗೆ ಒಂದು ಪದವಿ ಕೊಟ್ಟಿದ್ರು. ನನಗೆ ಒಂದು 3 years ಇದ್ದೆ ನಾನು ಸಭೆಯಲ್ಲಿ. ಹೌದು, ಇದು ಶೇಷಾದ್ರಿಪುರಂ ಅಲ್ಲಿ. ಮತ್ತೆ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಇಲ್ಲ, ನಾನು ಮಾಡಕ್ ಹೋಗ್ಲಿಲ್ಲ. ಅದರ ನಂತರ ರಾಜಕಾರಣಿ ಇದು ಕಾಂಗ್ರೆಸ್ಗೆ ಬಂದಿದ್ದೆ. ಅದರಲ್ಲೂ ಕೂಡ ನಾನು ಒಂದು ವರ್ಷನೋ ಏನೋ ಈ MP ಇದು ಬಂತು ಅವಾಗ. ಜಯಮಾಲಾ ಅವ್ರು MLC ಆದ್ರು ನೋಡಿ. ಆ ಟೈಮಲ್ಲಿ ನಾನು ಅವರು ಎಲ್ಲ ಓಡಾಟ ಮಾಡಿದ್ವಿ. ಬಟ್ MLC ಆದ್ರು ಅವರು. ನಂತರ ದಿನಗಳಲ್ಲಿ ನಾನು ಸ್ವಲ್ಪ ದಿನ ಒಂದು 6 months ಇದು ಮಾಡಿದೆ. ಆಮೇಲೆ ಅದನ್ನು ಬಿಟ್ಬಿಟ್ಟೆ, ಮನೆಯಲ್ಲಿ ಬೇಡ ಅಂತ ಹೇಳಿದ್ರು. ನಂದು ಒಂದು ಸ್ವಲ್ಪ ಈ ನೇಚರು ಏನಂತಾರೆ, ತುಂಬ ಡೇರ್ ಆಗಿಲ್ಲ ನಾನು. ತುಂಬ ಡೇರ್ ಡೆವಿಲ್ ಬೇಕಾದ್ರಲ್ಲೆಲ್ಲ ಸ್ವಲ್ಪ ಹೋಗಿ ನಿಂತು ಮಾತಾಡೋಕ್ಕೆ ಇದು ಮಾಡೋದಕ್ಕೆಲ್ಲ ಒಂಥರ ಒಂದು ಮುಂದೆ ಹೋಗ್ತಾರೆ ಜನಗಳು. ಅದಕ್ಕೆ ಯಾವುದನ್ನು ಕೇರ್ ಮಾಡಲ್ಲ ಪಾಲಿಟಿಕ್ಸ್ ಇದರಲ್ಲಿ ಅಲ್ವಾ? ಅದು ನಾವು ಸ್ವಲ್ಪ ಒಂದು ಮದುವೆ ಫಂಕ್ಷನ್ಗಳಲ್ಲಿ ಸ್ಟೇಜ್ ಫಂಕ್ಷನ್ ಮುಂದೆ ಹೋಗಿ ನಿಂತು ಬಿಡ್ತಾರೆ. ನನಗೆ ಅದೆಲ್ಲ ಆಗೋದಿಲ್ಲ. ನಮ್ಮನ್ನು ಕರೆದ್ರೆ ಮಾತ್ರ ಹೋಗ್ತೀನಿ ನಾನು. ಆ ಥರ ಒಂದು ನನ್ನ ವ್ಯಕ್ತಿತ್ವ ಅಲ್ಲಿ ಸೂಟ್ ಆಗಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಯಜಮಾನ್ರು ಪಟೇಲ್ರು ನಟಿ ಅಂತೇಳಿ ಹೆಚ್ಚು ಇಷ್ಟಪಟ್ರ ನಿಮ್ಮನ್ನ? ಅದು ಇರ್ಬೋದು. ಕಲಾವಿದೆ ಅಷ್ಟೇ, ಅವಾಗ್ಲಿಂದನೂ ಅಷ್ಟೇ. ನಾನು ಕಲೆಕ್ಟ್ ಮಾಡಿರ್ಲಿಲ್ಲ. ನನ್ನ ಒಂದು ಅವಾಗೆಲ್ಲ ಕ್ಯಾಸೆಟ್ಸ್ ಜಾಸ್ತಿ, ವಿಡಿಯೋ ಇದು, ಆಮೇಲೆ ಕ್ಯಾಸೆಟ್ಸ್ ಬರೋದು, ಹೀಗೆಲ್ಲ ಇದಾಗಿದೆ. ಅದೆಲ್ಲ ಕಲೆಕ್ಟ್ ಮಾಡೋದು, ಪೇಪರ್ಸ್, ಕಟಿಂಗ್ಸು ಎಲ್ಲ. ಹೌದೌದು, ಎಷ್ಟು ಅವ್ರನ್ನ ಕಾಳಜಿ ವಹಿಸ್ತಿದ್ರೆ. ಇವಾಗ್ಲೂ ಅಷ್ಟೇ. ಇಟ್ಸ್ ವೆರಿ ಕ್ಲೀನ್ ಅಬೌಟ್. ಹೌದು. ಆಮೇಲೆ ಇವಾಗ್ಲೂ ಅಷ್ಟೇ, ಯಾವ್ದಾದ್ರು ಫಂಕ್ಷನ್ಸ್ಗೆ ಹೋಗ್ಲಿ, ಏನಾದರೂ ಬರಲಿ, ಮೀಡಿಯಾದಲ್ಲಿ ಏನೇ ಫೋಟೋಸ್ ಬರಲಿ, ಏನೇ ಬರಲಿ, ಎಲ್ಲನೂ ಅವ್ರಿಗೆ ನಾನು ಶೇರ್ ಮಾಡ್ತಾ ಇರಬೇಕು. ಈ ಶೇರಿಂಗ್ ಎಲ್ಲರಿಗೂ ಅವರು ಅಮೇರಿಕಾದಲ್ಲಿ ಎಲ್ಲ ರಿಲೇಷನ್ಸ್ಗೂ ಎಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಅದು ಡ್ಯೂಟಿ ಮಾಡ್ತಾರೆ ಅವರು. ಎಲ್ಲರೂ ಹೇಳ್ತಾರೆ, ನೀನಂತೂ ಮಾಡೋದಿಲ್ಲ, ನಿಮ್ಮ ಹಸ್ಬೆಂಡ್ ಅಂತೂ ನೀನೇನೇನಿದೆಯಾ, ಎಲ್ಲೆಲ್ಲಿದೆಯಾ ಎಲ್ಲ ನಮ್ಗೆ ನ್ಯೂಸ್ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅಷ್ಟು ರಿಯಲಿ. ನಾನಾದರೂ ತಪ್ತೀನಿ, ಅವ್ರು ತಪ್ಪಲ್ಲ. ಸಿಸ್ಟಮ್ಯಾಟಿಕ್. ಹೌದೌದು, ವೆರಿ ಸಿಸ್ಟಮ್ಯಾಟಿಕ್. ತುಂಬ ಡಿಸಿಪ್ಲಿನು, ವೆರಿ ಪಂಕ್ಚುಯಲ್ಲು, ವೆರಿ. ಮಕ್ಕಳೊಬ್ಳು ಅದಿತಿ ಅಂತ, ಶಿ ಈಸ್ ಡೂಯಿಂಗ್ ಪರ್ಫಾರ್ಮಿಂಗ್ ಆರ್ಟ್ ಮಾಡ್ತಿದ್ದಾಳೆ. PES ಯೂನಿವರ್ಸಿಟಿ, ಬೆಂಗಳೂರು, ದೊರೆಸ್ವಾಮಿ ಇನ್ಸ್ಟಿಟ್ಯೂಟ್. ಈಗ 2nd year, ಇನ್ನೂ 1 year ಇದೆ. ಶಿ ಈಸ್ ಗೋಯಿಂಗ್ ಟು ಕಂಪ್ಲೀಟ್. ಅಂದರೆ ಕಲೆ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇದೆ. ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಪೇಂಟಿಂಗಾ? ಇಲ್ಲ, ಪೇಂಟಿಂಗು ಅದರಲ್ಲೂ ಶಿ ಈಸ್ ವೆರಿ ಗುಡ್. ಆ್ಯಂಡ್ ಡ್ಯಾನ್ಸ್, ಆಮೇಲೆ ಈ ಯಕ್ಷಗಾನಲ್ಲಿ ಪರ್ಫಾರ್ಮ್ ಮಾಡ್ತಾಳೆ. ಅವ್ ಮಂಡಿ ಊರು ಎಷ್ಟು ಚೆನ್ನಾಗಿ. ಜಸ್ಟ್ ಅವಳು ಏನು ಕಲ್ತಿಲ್ಲ, ಜಸ್ಟ್ ತೋರಿಸಿದಷ್ಟೇ. ಕಾಲೇಜ್ ಫಂಕ್ಷನ್ ಅಲ್ಲೆಲ್ಲ ಶಿ ಗಿವ್ಸ್ ಪರ್ಫಾರ್ಮೆನ್ಸ್. ತುಂಬಾ ಚೆನ್ನಾಗಿ ಮಾಡ್ತಾಳೆ ಯಕ್ಷಗಾನ. ಅದಂತೂ ಅತಿಥಿಗೆ ಸಿನಿಮಾ ಇಂಟ್ರೆಸ್ಟ್ ಇಲ್ವಾ? ಈಗ ಸದ್ಯಕ್ಕಿಲ್ಲ. ಲೆಟರ್ ಕಂಪ್ಲೀಟ್ ದಟ್ ಇದು ಕೋರ್ಸ್. ಯಾರು ನಾನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಯಾರ್ದು ಏನೋ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಈಗ ವಿ ಕಾಂಟ್ ಪ್ರಿಡಿಕ್ಟ್ ಎನಿಥಿಂಗ್. ಬಟ್ ಒಂದು ಎಜುಕೇಷನ್ ಬೇಕು. ಲೆಟ್ ದೆಮ್ ಕಂಪ್ಲೀಟ್
ಅದು ಮುಗೀಲಿ ಅಲ್ವಾ? ಅಂತ. ಎಸ್ ಎಸ್. ಮತ್ತೆ ಆಕೆಯ ಆಯ್ಕೆ, ಆಕೆ ಮಗು ಏನು ಯೋಚನೆ ಮಾಡ್ತದೋ ಅದೇ ರೀತಿ ಹೋಗ್ಬೋದು. ಹೌದು ಸರ್. ಅಮ್ಮ ಭವ್ಯನ ಏನು ಮಾಡಿದ್ರು ಹಾಗೆ ಹಾಗೆ ಅಲ್ವಾ? ಭವ್ಯ ಈಗ ಅಮ್ಮನ ಬಟ್ ನಂದು ಎಜುಕೇಶನ್ ಎಲ್ಲಿ ಸರ್, 10th ಕಂಪ್ಲೀಟ್ ಆಯಿತು. PUC 3 months ಹೋದೆ ನಾನು. ಅದಾದ ನಂತರ ನಾನು ಕಾಂಟೇಬಲ್ ಟು ಇಲ್ಲಿ ಸೂಪರ್ ಹಿಟ್ ಆಯ್ತಲ್ಲ ಪ್ರೇಮ ಪರ್ವ. ಅದಾದ ನಂತರ ಪ್ರೇಮ ಜ್ಯೋತಿ ಅದಾದಮೇಲೆ ಸ್ವರ್ಗದಲ್ಲಿ ಮದುವೆ ಸೈಮಂಟೇನಿಯಸ್ಲಿ ನಡೀತಿತ್ತು ಶೂಟಿಂಗ್ ನನಗೆ ಶಂಕರ್ ನಾಗ್ ಜೊತೆ ಅಲ್ಲಿ. ಒಂದು ದಿವಸದಲ್ಲಿ 3 shifts ಮಾಡ್ತಾ ಇದ್ರಿ ಅಂತ? ಹೌದೌದು ಹೌದು ಸರ್, ಹೌದೌದು ಹೌದು. ಖಂಡಿತ ಈ ಸಿನಿಮಾ ಬಿಟ್ಟು ಆ ಸಿನಿಮಾ ಹೀಗೆ. ಹೌದೌದು ಹೌದು ಸರ್, ಹೌದು. ಸ್ವರ್ಗದಲ್ಲಿ ಮದುವೆ, ಧನವಂತ, ಪ್ರೇಮ ಜ್ಯೋತಿ, ಪ್ರಳಯ, ಇದೆಲ್ಲ ಅಟ್ ಎ ಟೈಮ್ ಇತ್ತು ಸರ್ ಆಗ. ಪ್ರೇಮ ಪರ್ವ ರಿಲೀಸ್ ಆಗಿದ ತಕ್ಷಣ ಇಷ್ಟು 5-6 ಪಿಕ್ಚರ್ಗಳಲ್ಲಿ ಮಾಡ್ತಿದ್ದೆ. ಒಂದರಲ್ಲಿ ಜೈ ಜಗದೀಶ್ ಇದ್ರು, ಒಂದರಲ್ಲಿ ಶಂಕರ್ ನಾಗ್ ಇದ್ರು, ಇನ್ನೊಂದರಲ್ಲಿ ಅರ್ಜುನ್ ಸರ್ಜಾ ಇದ್ರು, ಇನ್ನೊಂದು ಇದರಲ್ಲಿ ಹೀಗೆ ಶಶಿಕುಮಾರ್ ಲಾಸ್ಟಲ್ಲಿ ಬಂದ್ರು. ಶಂಕರ್ ನಾಗು, ಅನಂತ್ ನಾಗು, ವಿಷ್ಣುವರ್ಧನ್ ಸರ್, ಆಮೇಲೆ ನೀ ಬರೆದ ಕಾದಂಬರಿಯಲ್ಲಿ, ಹೀಗೆ ಪ್ರತಿಯೊಂದು ಹೀರೋಗಳು, ಅಂಬರೀಷ್ ಸರು, ಎಕ್ಸೆಪ್ಟ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ. ಅವ್ರ ಜೊತೆ ಒಂದು ಬಂದೇ ಇತ್ತು ಸಂಪರ್ಕ ಇತ್ತು. ಅಯ್ಯೋ, ಅವರು ಒಂದು ಕೃಷ್ಣ ನೀ ಬೇಗನೆ ಬಾರೋಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ನಡೀತಿತ್ತು. ಈ ರಾಧೆಗೆ ಅಂತ ಒಂದು ಸಾಂಗು. ವಿಷ್ಣುವರ್ಧನ್ ಸರ್ ಬಂದು ನನ್ನನ್ನು ತೊಡೆ ಮೇಲೆ ವಿಷ ಕುಡ್ದಿರ್ತೀನಿ, ಆ ಹಾಡಲ್ಲಿ ಆ್ಯಕ್ಟ್ ಮಾಡೋಗಿ ವಿಷ ಕುಡಿಯೋಂಥ ಸೀನ. ಅವರು ಬಂದು ನಿಂತು ನೋಡ್ತಿದ್ರು. ನಮ್ಗೊಂಥರ ನರ್ವಸ್ ಅಲ್ಲ, ಎಂಥ ದೊಡ್ಡ ಅಲ್ವಾ, ಓ ಗಾಡ್. ಬಟ್ ನನ್ನಂತೂ ಏನು ಸರ್, ಐ ಡೋಂಟ್ ನೋ, ಒಂದು ಯಾರೇ ಇರಲಿ ಸರ್, ಏನೇ ಇರಲಿ, ನನಗೆ ಕೊಟ್ಟಿರೋ ಕೆಲಸನ ನಾನು ಅಚ್ಚುಕಟ್ಟಾಗಿ ಮಾಡೋ ಅದರಲ್ಲಿ ಇನ್ವಾಲ್ವ್ ಆಗ್ತಿದೆ. ಥ್ಯಾಂಕ್ಸ್ ಟು ಗಾಡ್, ರಿಯಲಿ. ಅದೊಂದು ಟ್ಯಾಲೆಂಟ್ ನನ್ನೆಲ್ಲ ದೈವ ಕೊಟ್ಟಿದೆ ನನಗೆ. ಐ ಆಮ್ ವೆರಿ ತುಂಬ. ಎಸ್. ಆಮೇಲೆ ಹೇಳಿದ್ರು ಸರ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ನೀವು ಇದರಲ್ಲಿ ಅಂತ ಹೇಳಿದ್ರು. ಆಮೇಲೆ ಸರ್ಟಿಫಿಕೇಟು. ಆಮೇಲೆ ಒಂದು ಸ್ಟೇಜ್ ಕಾರ್ಯಕ್ರಮದಲ್ಲಿ ಅವ್ರನ್ನ ಮೀಟ್ ಮಾಡಿದೆ, ಅವ್ರನ್ನ ಬಿ ಸರೋಜಾದೇವಿ ಅವ್ರನ್ನ. ವಾಟ್ ಎ ಗ್ರೇಟ್ ಆ್ಯಕ್ಟರ್ ಸರ್, ಡಾಕ್ಟರ್ ರಾಜ್ಕುಮಾರ್. ಆಗ ದರ್ಶನ್ ಎಲ್ಲ ಬಂದಿರಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಬಂದಿದ್ದು ನಂದು ಸೆಕೆಂಡ್ ಮಾಡಿದ್ದೀನಿ. ಕಿಟ್ಟಿ ಅಂತ ಮಾಡಿದೆ, ಅಂದರೆ ಆಚೆ ಅತ್ತಿಗೆ ರೋಲ್ ಮಾಡಿದೆ ನಾನು, ಸೆಕೆಂಡ್ ಇನ್ನಿಂಗ್ಸ್. ಇಷ್ಟೆಲ್ಲ ನಾನು ಮದುವೆ ಆಗಿ ನಾನು ಮುಂಬೈಗೆ ಹೋದ ನಂತರ ಮತ್ತೆ ಒಂದು 7 years ಮಾಡಲಿಲ್ಲ ನಾನು. 7 years ಬ್ರೇಕ್ ಅಲ್ಲೇ ಇದ್ಬಿಟ್ಟಿದ್ದೆ. ಆಗ ಆಮೇಲೆ ನಾಕ್ತಿಹಳ್ಳಿ ಚಂದ್ರಶೇಖರ್ ಅವರು, ನನಗೆ 2 ಪಿಕ್ಚರ್ ಕನ್ಫ್ಯೂಷನ್ ಆಗುತ್ತೆ. ನಾನಿನ್ನ ಪ್ರೀತಿಸುವಲ್ಲಿ ರವಿಚಂದ್ರನ್, ಅರ್ಜುನ್ ಸರ್ಜಾ, ಇದರಲ್ಲಿ ನನ್ನ ಪ್ರೀತಿಯ ಹುಡುಗಿ ಇವರು ನಾಗ್ತಿ ಅವರು ಮಾಡಿದ್ದು. ನನಗೆ ಫೋನ್ ಕಾಲ್ ಬಂತು ಮುಂಬೈಲಿರೋವಾಗ, ಬಟ್ ಅದು ಹೆಂಗೆ ಬಂತೋ ಗೊತ್ತಿಲ್ಲ. ಅದೇ ಹಣೆ ಬರಹಣೆನೋ ಕರೆ ಕೊಡ್ತು ಬಂತು. ಆಗ ಬಂದು ಮಾಡಲೇಬೇಕು ನೀವು ಈ ಕ್ಯಾರೆಕ್ಟ್ರು, ತಾಯಿ ಕ್ಯಾರೆಕ್ಟ್ರು ಅಂತ. ಸರ್, ತಾಯಿ ಕ್ಯಾರೆಕ್ಟ್ರ್ ಈಗಲೇ ಯಾಕೆ ಸರ್ ನನಗೆ ಕೊಡ್ತೀರಾ, ನಾನು ಬೇಡ ಅಂತ ಹೇಳಿದೆ. ಇಲ್ಲ, ನೀವು ಕೇಳಿಬಿಟ್ರೆ ನೀವು ಮಾಡೇ ಮಾಡ್ತೀರಾ ಕ್ಯಾರೆಕ್ಟ್ರು ಅಂತ ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದ್ರು ನನಗೆ. ಒಂದು 16 ವರ್ಷದ ಹುಡುಗನಿಗೆ ನೀವು ತಾಯಿ ಪಾತ್ರ ಮಾಡಬೇಕು ಅಂತ ಕೇಳಿದ್ರು. ಆಮೇಲೆ ಅದು ಹೆಂಗಿತ್ತು ಅಂದರೆ ರೋಲು ಮಗನ ಜೊತೆ ಒಂಥರ, ಅದನ್ನು ಚಿಕ್ಕ ವಯಸ್ಸರ ಗೋಲಿ ಇದು ಗಾಳಿಪಾಟ ಆಡಿಕೊಂಡು, ಈ ಮಕ್ಕಳಾಗೆ ಸೈಕಲಲ್ಲಿ ಓಡಾಡಿಕೊಂಡು ಇಬ್ಬರು ಕೊಚ್ಚೆಯಲ್ಲಿ ಬೀಳೋ ಥರ, ಆ ಥರ ಎಲ್ಲ ತುಂಬ ಚೆನ್ನಾಗಿತ್ತು ಇಬ್ಬರದು. ಒಂದು 16 years ಹುಡುಗನಿಗೆ ತಾಯಿಯಾಗಿ ಮಾಡಿದ್ದು. ಆಮೇಲೆ ಇಂಪ್ರೆಸ್ ಆಯಿತು, ಬಂದೆ. ನೆಕ್ಸ್ಟು ಅದೇ ಕ್ಯಾರೆಕ್ಟ್ರಿಗೆ ಎಲ್ಲರೂ ನನ್ನನ್ನು ಇದು ಮಾಡಿದ್ರು. ಬಹಳಷ್ಟು ಚಿತ್ರಗಳೆಲ್ಲೂ ಮಾಡ್ತೆ ನಾನು. ಅದಾದ ನಂತರ ಸಿನಿಮಾ ಅಲ್ಲದೆ ಟಿವಿ ಸೀರಿಯಲ್ ಕಮ್ಮಿ ಸರ್, ಕಮ್ಮಿ. ನಾನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ. ಅನಂತನಾಗ್ ಜೊತೆ ಮಾಡಿದ್ದು ದುರ್ಗಾ ಅಂದ್ಬಿಟ್ಟು ಒಂದು ಸೀರಿಯಲ್ಲು, ಎಸ್ ನಾರಾಯಣ ಅವ್ರದ್ದೇ ಬ್ಯಾನರ್. ಅದರಲ್ಲಿ ನನಗೇನು ವ್ಯತ್ಯಾಸನೇ ಕಾಣಲಿಲ್ಲ. ಒಳ್ಳೆ ಪಿಕ್ಚರ್ ಮಾಡಿದಂಗೆ ಅವ್ರ ಮಗನ ಹಾಕೊಂಡು ಮಾಡಿದ್ರು, ಚಿಕ್ಕ ಚೆನ್ನಾಗಿತ್ತು ಅದು. ಅದಾದ ನಂತರ ಈಗ ಒಂದು ಮೈನಾ ಅಂತ ಮಾಡ್ತಿದ್ದೀನಿ. ಅದನ್ನು ಅಷ್ಟೇ ಒಳ್ಳೆ ಕ್ಯಾರೆಕ್ಟರ್, ಅದು ವಾರ್ಡನ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಮೈನಾದಲ್ಲಿ. ಇಟ್ಸ್ ಎ ಗುಡ್ ಟೀಮ್. ಇದು ಉದಯ ಟಿವಿಯಲ್ಲಿ ಮಾಡ್ತಿದ್ದೀನಿ. ಚೆನ್ನಾಗಿದೆ, ತುಂಬ ಪ್ರೊಡಕ್ಷನು ವೆರಿ ಡೀಸೆಂಟ್. ಆ್ಯಂಡ್ ಎಲ್ಲ ಡೈರೆಕ್ಟರ್ಸಿಂದ ಹಿಡ್ದು ಆರ್ಟಿಸ್ಟಿಂದ ಎಲ್ಲ ಹಿಡ್ದು ಚೆನ್ನಾಗಿದೆ. ಅದೊಂದು ಮಾಡ್ತಿದ್ದೀನಿ ಅಷ್ಟೇ. ಜಾಸ್ತಿ ಯಾವುದು ಅದೊಂದೇ ಮಾಡ್ತಿರೋದು. ಜಾಸ್ತಿ ಕಿರುತೆರೆಗೆ ಹೋಗಲಿಲ್ಲ. ಈಗ ಸಿನಿಮಾ ಕೊರಗಜ್ಜ ಸರ್. ಕೊರಗಜ್ಜ ಇಸ್ ಎ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಒಂದು 6 languageಲ್ಲಿ ರೆಡಿ ಇದೆ. ಅದು ಸ್ಟಾರ್ಟಾಗಿ 3 years ಆಯಿತು. ಅವರು ಏನಂದರೆ
ಬೆಳೀತಾ ಬೆಳೆಸ್ಕೊಂಡು ಬಂದಿದ್ದಾರೆ. ಈಗ 3D ಲೆವೆಲ್ವರೆಗೂ ಇಂಪ್ರೂವೈಸೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ನೋಡಬೇಕು ಹೌ ಇಟ್ ಈಸ್ ಗೋಯಿಂಗ್ ಟು. ಕೊರಗಜ್ಜನ ಪ್ರಭಾವ ಎಲ್ಲ ಗೊತ್ತಿತ್ತಾ? ಹಾಂ ಸರ್, ಈ ಪಿಕ್ಚರ್ ಮುಖಾಂತರನೇ ನನಗೆಲ್ಲ ಗೊತ್ತಿತ್ತು. ದಕ್ಷಿಣ ಕನ್ನಡದ ದೈವಗಳ ಬಗ್ಗೆ ಎಲ್ಲ ನನಗೆ ಈ ಅಜ್ಜನ ಪಿಕ್ಚರ್ ಮಾಡಿದಾಗಲೇ ಸ್ವಲ್ಪ ನಮಗೂ ಕೂಡ ಒಂಥರ ಇದು ಒಂಥರ ಒಂದು ಪವರು ಸ್ವಲ್ಪ ನಮಗೂ ಎಫೆಕ್ಟ್ ಆಯಿತು. ಎಲ್ಲ ತುಂಬ ಬಿಲೀವ್ ಮಾಡ್ತಾರೆ ಅಜ್ಜನ. ತುಂಬಾ ಅಂದ್ರೆ ಆ ಕಡೆ ಎಲ್ಲ ಅದು ಮನೆ ದೇವ್ರ ಥರ. ಹೌದು, ತುಂಬ ಎಲ್ಲ ದೈವಗಳಿಗಿಂತ ಹೆಚ್ಚು ಕೊರಗಜ್ಜನ ಎಲ್ಲರೂ ಬಿಲೀವ್ ಮಾಡ್ತಾರೆ. ಬಹಳಷ್ಟು ಟೆಂಪಲ್ಗಳಿದೆ, ಎಲ್ಲ ಕಡೆನೂ ಇದೆ. ಆಮೇಲೆ ಇವ್ರೂ ಅಷ್ಟೇ, ಮೋಸ್ಟ್ಲಿ ಆ ಕಾರಣದಿಂದ ಈ ಚಿತ್ರನೂ ತುಂಬ ಹೆಚ್ಚು ಸಕ್ಸಸ್ ಆಗ್ಬೋದು. ತುಂಬ ಬಿಲೀವರ್ಸ್ ಇದ್ದಾರೆ. ನೀವು ರೀಸೆಂಟ್ ಆಗಿ ಮಂಗಳೂರು ಹೋಗಿ ಹೌದು, ತುಂಬ ಇವರು ತ್ರಿವಿಕ್ರಮ್ ಅಂತ ಪ್ರೊಡ್ಯೂಸರು, ಸುಧೀರ್ ಅಥಾವರ್ ಇಸ್ ದ ಪ್ರೊಡಕ್ಷನ್ ಮ್ಯಾನೇಜರ್, ವಿದ್ಯಾಧರಿ, ಮೂವರು ಆ ಚಿತ್ರಕ್ಕೆ ಒಂದು ಬೆನ್ನೆಲುಬು ಮಾಡ್ತಿದ್ದಾರೆ. 6 ಲ್ಯಾಂಗ್ವೇಜಲ್ಲಿ ಬಂದು ನಿಂತಿದೆ. ಎಲ್ಲ ಕಡೆನೂ ಮೊನ್ನೆ ಪ್ರತಿ ವರ್ಷ ಅವರು ಕೋಲ ಮಾಡ್ತಾರೆ. ಪ್ರತಿಯೊಂದು ಕೋಲಾಗೂ ಹೋಗಿ ಬಂದೆ. ಈಗ ಮತ್ತೆ ಇಟ್ಕೊಂಡಿದ್ದಾರೆ ಮೇಯಲ್ಲಿ 14-15. ಇದು ಈ ಕೋಲ ಮೊದಲು ನೋಡಿದ್ರಾ? ಇಲ್ಲ, ಇದರಲ್ಲೇ ನನಗೆ ಈ ಮಾಹಿತಿಗಳು ಸಿಕ್ಕಿದ್ದು ಆ ದೈವದ್ದೆಲ್ಲ. ಬಟ್ ಏನು ಅನ್ಸುತ್ತೆ ಅದು ನೋಡ್ತಾ ಇದ್ರೆ? ಒಂಥರ ಈ ಥರನೂ ಇದೆಯಾ? ಹಾಂ, ನನಗೆ ಶಾಕ್ ಆಯಿತು. ಅದು ನಾನು ಈ ದೇವ್ರಂದರೆ ಹೆಂಗೆ ನಾನ್ ವೆಜ್ಗೆ ಇದಿರ್ತಾರೆ, ಇಲ್ಲೇ ನನಗೆ ಗೊತ್ತಾಗಿದ್ದು ದೈವಗಳು ಕೂಡ ಮದ್ಯ ಆಮೇಲೆ ಇದು ನಾನ್ ವೆಜ್ ಇದೆಲ್ಲ ಇಡ್ತಾರೆ ಅನ್ನೋದು ಅವಾಗಲೇ ನನಗೆ ಸ್ವಲ್ಪ ಗೊತ್ತಾಯಿತು. ಆಮೇಲೆ ಅದಾದಮೇಲೆ ಈಗ ರೀಸೆಂಟಾಗಿ ಒಂದು ಲಾಸ್ಟ್ 3-4 ಡೇಸ್ ಬ್ಯಾಕ್ ಅಷ್ಟೇ ಇದು ಮಂದಾರ್ತಿಗೆ ಹೋಗಿ ಬಂದೆ. ಅಲ್ಲಿ ಕಲ್ಲುರ್ಟಿ, ಕಲ್ಕುಡ, ಕಾಳಮ್ಮ ಎಲ್ಲ ದೈವಗಳು ಬರುತ್ತೆ. ಈ ಕಲ್ಲುಟ್ಟಿ ಕಲ್ಕುಡ ಅನ್ನೋದು ವಿಶ್ವಕರ್ಮಗೆ ಸಂಬಂಧಪಟ್ಟಿದ್ದಂತೆ, ಏನೋ ಶಿಲ್ಪಿ ಅಂತೆ ಕಲ್ಕುಡ. ಇದರಲ್ಲಿ ಬಹಳಷ್ಟು ಈ ಪಂಜಿಟ್ಕೊಂಡು ತುಂಬ ಬೆಂಕಿಯಲ್ಲೆಲ್ಲ ಬಾಯಲ್ಲೆಲ್ಲ ಬೆಂಕಿ ಹಾಕ್ಕೊಂಡು ತುಂಬ ಚೆನ್ನಾಗಿ ವೆರಿ ಪವರ್ಫುಲ್ ಇತ್ತು. ಎಷ್ಟು ಬಿಲೀವ್ ಮಾಡ್ತಾರೆ ಆ ಕಡೆ ಜನಗಳೆಲ್ಲ ಅಂದರೆ ಇಟ್ಸ್ ವೆರಿ. ಆಮೇಲೆ ಇನ್ನೊಂದು ಕೊರಗಜ್ಜನ ಇವದ್ರಲ್ಲಿ ಗುಳಿಗ ಅಂತ ಮಾಡ್ತಾರೆ ಅವರು. ಗುಳಿಗ ಇದು ಕೊರಗಜ್ಜ ಮೂವಿಯಲ್ಲೂ ಇದೆ, ಅದು ಗುಳಿಗನ ಕ್ಯಾರೆಕ್ಟರ್ ಇದೆ. ಅದು ಸಂದೀಪ್ ಸುಪರ್ಕರ್ ಅಂತ ಮಾಡಿದ್ದಾರೆ, ನಮ್ಮ ಬಾಂಬೆ ಕೊರಿಯೋಗ್ರಾಫರ್ ಅವರು. ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಒಂದು ಸಾಂಗಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಗುಳಿಗ ಅಂದ್ರೇ ಫೆರೋಷಿಯಸ್ ತುಂಬ. ಅದು ಏನು ಅದು ನಾನು ನೋಡೋಕೆ ಹೋಗಲ್ಲ, ಚಿಕನ್ ಹಂಗಂಗೆ ಒಂದು 4-5 ತಿಂದು ಮುಗಿಸಿದೆ. ರಿಯಲ್ ಆಗಿ ನೋಡಿತ್ತು ಸರ್ ಇದು ಕೊರಗಜ್ಜ ಇದರಲ್ಲಿ, ಬಟ್ ನಾನು ನೋಡಿಲ್ಲ. ಒಂದು ಇದು ಬಂದಾಗ ನಾನು ಬೇರೆ ಕಡೆ ಫೆರೋಷಿಯಸ್, ವೆರಿ ಫೆರೋ. ಮನಸ್ಸಲ್ಲಿ ಉಳಿದ್ಬಿಟ್ರೆ ಏನು ನೀವು ಊಟ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ, ಇಂಥದ್ದು ಇಲ್ಲ. ಕೆಲವೊಂದು ನಾನು ಅಷ್ಟೇ ಬ್ಲಡ್ ಅಂತೂ ನೋಡೋಕೆ ಹೋಗಲ್ಲ ಏನೇ ಆದರೂ. ವೆರಿ ಸೆಂಟಿಮೆಂಟ್ ನಾನು, ತುಂಬ ಸೂಕ್ಷ್ಮ ನಾನು. ಬ್ಲಡ್ ಕಲರ್ ಅಲ್ವಾ? ಹೌದೌದು. ನನಗೆ ಅದೇನು ಅಂತಾರೆ ರೆಡ್ ಕಲರ್ ಸೂಟ್ ಆಗುತ್ತೆ ಅಂತ. ಬಟ್ ಕುಜ ನಂದು ಏನು ಕುಜದ ಒಂದು ಇದು ರೆಡ್ ಯೂಸ್ ಮಾಡಿದ್ರೆ ತುಂಬ ಅದೃಷ್ಟ ಅಂತ ಏನೋ ಹೇಳ್ತಾರೆ ಕೆಲವೊಂದು. ಹಾಗಾಗಿ ಸುಮ್ಮ ರೆಡ್ ಯೂಸ್ ಮಾಡ್ತೀನಿ. ನನಗೆ ಫೇವ್ರೆಟ್ ಕಲರ್ ಆಲ್ಸೋ ರೆಡ್. ಹಾಗೆ ತುಂಬ ಜಾಸ್ತಿ ರೆಡ್ ಪ್ರಿಫರ್ ಮಾಡ್ತೇನೆ ನಾನು. ಸಿನಿಮಾ ಲೈಫಲ್ಲಿ ಗಾಸಿಪ್ ಏನು ಬರಲಿಲ್ವಾ? ಚಂದದ ಹುಡುಗಿ ಇದ್ದಾರೆ. ಹೌದು, ಅದ್ರ ಮೇಲೆ ಆಟೋಮೆಟಿಕ್ ಗಾಸಿಪ್ಸ್ ನಂಗೆ ಬಂದಿದೆ. ಹೆಂಗೆ ಅಂದರೆ ಕ್ಲಾಶ್ ಆಗೋದು. ಪ್ರೇಮ ಪರ್ವ ಫಸ್ಟ್ ಪಿಕ್ಚರ್ ಕ್ಲಾಶಸ್ ನನಗೆ. ಸ್ವರ್ಗದಲ್ಲಿ ಮದುವೆಗೆ, ಆಮೇಲೆ ಇವರು ನಮಗೆ ನೀವು ಬರಬೇಕು ಈ ಡೇಟ್ಗೆ ಆ ಡೇಟ್ಗೆ, ಎಷ್ಟು ಕ್ಲಾಶಸ್ ಆಗೋದು ಸರ್. ಈ ಥರ ಗಾಸಿಪ್ಗಳು ಬರೋದು ಅಷ್ಟೇ, ಬೇರೆ ಯಾವ ಥರ ಗಾಸಿಪ್ಗಳು ಬಂದಿಲ್ಲ ನನಗೆ. ಬೇರೆ ಯಾವ ಥರ ಇಲ್ಲ ಆ ಥರ ಯಾರಿಗೂ ತೊಂದರೆ ಕೊಡೋದು ಆ ಥರದ್ದು ಎಂಥದ್ದು ಬಂದಿಲ್ಲ ನನಗೆ. ಬಟ್ ನನಗೆ ತಿಳಿದಿರೋ ಅಂಥದ್ದೇ ಇವರು ಇಲ್ದಿರೋರ ಮಧ್ಯದಲ್ಲಿ ಇದು ಮಾಡಿದ್ದು. ಯಾವುದೇ ರೀತಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಾನು ಡೇಟ್ಸ್ ವಿಷಯಗಳೆಲ್ಲ ಆಗಲಿ. ಅವಾಗ ಅದು ಬಂತು ಪ್ರೇಮ ಪರ್ವ ಟೈಮೆಲ್ಲ. ಆಮೇಲೆ ಈ ಸಂಗ್ರಾಮ್ ಸಿಂಗ್ ಕೃಷ್ಣಾಮಿನಿ ಬೇಗನೆ ಬರು ಆ ಟೈಮಲ್ಲಿ ಸ್ವಲ್ಪ ಡೇಟ್ಸ್ ಇದಾಯಿತು ಅಂತ. ಬಟ್ ಎಲ್ಲಿಗೂ ಯಾರಿಗೂ ಏನು ತೊಂದರೆ ಆಗದಿರಂಗೆ ನಾನು ಮೇಂಟೈನ್ ಮಾಡ್ಕೊಂಡು ಅಮ್ಮ ಎಸ್. ಅವರು ಎಲ್ಲರೂ ಅವ್ರು ನೋಡಿದ್ರೆ ಹೆದರ್ತಿದ್ರು. ಶೀ ಈಸ್ ವೆರಿ ಏನೋ ಮನೆಯಲ್ಲೂ ಅಷ್ಟೇ ಅವರು ಒಂದು ಏನಂತಿದ್ರು ಅವ್ರಿಗೊಂದು ಡಾನ್ ಅಂತಲೇ ಅಂತಿದ್ರು. ಅಷ್ಟು ಶೀ ಈಸ್ ವೆರಿ ಕೇಪಬಲ್. ಎಲ್ಲ ವಿಷಯದಲ್ಲೂ ಕೂಡ ಅವರು ಪರ್ಫೆಕ್ಟಾಗಿ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಿದ್ರು ಅವರು. ಅದೊಂದು ಶಕ್ತಿ, ನಿಜವಾಗ್ಲೂ ಆ ಶಕ್ತಿ ಎಲ್ಲರಿಗೂ ಬರೋದಿಲ್ಲ. ಬಟ್ ನೋಡ್ತಾ ನಾವುಗಳು ಕಲಿಬೇಕು.
ನಮ್ಮ ಮಕ್ಕಳಿಗೆ ಒಂದು ಅದನ್ನೇ ಅಲ್ವಾ? ದಾರಿ ನಾನು ತೋರಿಸ್ ಅದನ್ನೇ ಹೇಳಿದೆ, ಅಮ್ಮ ಭವ್ಯನಿಗೆ ಹೌದು. ತಮ್ಮ ಲೈಫ್ ದಾರಿ ಎರೆದ್ರು, ಈಗ ಮಗಳು ಬರ್ತಾ ಇದ್ದಾಳೆ. ಹಾಗೆ ಎಲ್ಲರೂ ಒಂದು ಉತ್ತಮ ಪ್ರಜೆ ಆಗಬೇಕು, ಮನೆಯಲ್ಲೇ ಪಾಠ ಸ್ಟಾರ್ಟ್ ಆಗಬೇಕು. Yes. ಅಲ್ಲ, ಅಲ್ಲಿ ಕೊಟ್ಟಿರೋದು ಯಾವುದೂ ಹೋಗಲ್ಲ ಮಕ್ಕಳಿಗೆ, ಮನೆಯಲ್ಲೇ ಸ್ಟಾರ್ಟ್ ಆಗಬೇಕು. ಒಂದು ಒಳ್ಳೆ ಪ್ರಜೆ ಆಗಬೇಕು ಅಂದರೆ ತಂದೆ ತಾಯಿಯಾದವರು ಭಾಳ ಕಷ್ಟಪಡಬೇಕು ಮಕ್ಕಳಿಗೆ. ಮಕ್ಕಳು ಹೆತ್ತುಬಿಟ್ರೆ ಸಾಧ್ಯ ಅಲ್ಲ ಅದು. ಒಳ್ಳೆ ಸಂಸ್ಕಾರ, ಒಳ್ಳೆ ಇದು ಕೊಡಲೇಬೇಕು ಸರ್. ಇಲ್ಲಾಂದರೆ ಅದನ್ನ ನೋಡಿ ಸಫರ್ ಮಾಡಬೇಕಾದವರು ನಾವೇ. ಕೆಲವೊಂದು ನೋಡ್ತಾ ಇರ್ತೀನಲ್ಲ ಸೊಸೈಟಿಯಲ್ಲಿ, ಮಕ್ಕಳು ಎಷ್ಟು ಇದಾಗೋಗಿರ್ತಾರೆ ಅಂದರೆ. ಟಿ ವಿ ನೋಡೋ ಅಭ್ಯಾಸ ಉಂಟಾ? ಟಿ ವಿ ಜಾಸ್ತಿ ನೋಡಲ್ಲ ಸರ್. ಟಿ ವಿ ನ್ಯೂಸ್ ಈ ನಡುವೆ ಸ್ಕ್ರೋಲ್ ಜಾಸ್ತಿ ಆಗಿದೆ. ಕೆಲವೊಂದು ನೋಡ್ತೀನಿ, ಇದು ಮೊಬೈಲಲ್ಲಿ ಬಂದಿದೆಯಲ್ಲ, ಒಂಥರ ಸ್ಪಿರಿಚುವಲ್ ಕಡೆ ಜಾಸ್ತಿ ನಾನು ಇದು ಮಾಡ್ತೀನಿ. ಯೋಗ, ಸ್ಪಿರಿಚುವಲ್ಲು, ಈ ಥರದ್ರಲ್ಲಿ ಸ್ವಲ್ಪ ಯೋಗ ಮಾಡೋದಿದೆ. ಮಾಡೇ ಮಾಡ್ತೀನಿ ನಾನು. ಅದು ವಾಕ್ ಹೋಗೋದು. ಮುಂಚೆಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ದೆ, ಈಗ ಸ್ವಿಮ್ಮಿಂಗ್ ಅಷ್ಟು ಕಷ್ಟ ಆಗುತ್ತೆ ನನಗೆ, ಹೋಗ್ಲಿಕ್ಕಾಗಲ್ಲ. ಆ ಪ್ರಾಕ್ಟೀಸ್ ಬಿಟ್ಟೋಯ್ತು ನನಗೆ ಸ್ವಲ್ಪ. ಹಾಗಾಗಿ ವಾಕು, ಯೋಗ, ಧ್ಯಾನ, ಮೆಡಿಟೇಷನು ಮಾಡೇ ಮಾಡ್ತೀನಿ ನಾನು. 3:30 ಹೇಳ್ತೀನಿ ಬೆಳಗ್ಗೆ ಧ್ಯಾನ. 3 ಗಂಟೆಗೆ? 3:30 ಸಮ್ಟೈಮ್ಸ್ ಆಡ್ಲಿ ಐ ಸ್ಲೀಪ್ 2 hours 3 hours. ಹಾಂ, ಸಾಕಾಗುತ್ತೆ. ಕೆಲಸ ಅಷ್ಟಿರುತ್ತೆ. ಐ ಕಾಂಟ್. ಇದು ಏನು ಕೆಲಸ? ಈ ನಡುವೆ ತುಂಬ ಟ್ರಾವೆಲಿಂಗ್ ಮಾಡ್ತಿದ್ದೀನಿ ನಾನು. ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡ್ತಿದ್ದೀನಿ. ಶೂಟಿಂದ ಹಿಡಿದು ಸಮ್ ಫಂಕ್ಷನ್ಸು, ನನ್ನ ಫ್ಯಾಮಿಲಿದು, ಹೀಗೆ ಇಂಟ್ರೆಸ್ಟು ಎಲ್ಲನೂ ನನ್ನ ಸಂಬಂಧಪಟ್ಟಿದ್ದೆಲ್ಲ ಎಲ್ಲದರಲ್ಲೂ ಏನಾದರೂ ಒಂದು ಕೆಲಸ ಇರುತ್ತೆ. ಐ ಡೋಂಟ್ ನೋ, ನಾನು ಅಂದ್ಕೊಳ್ಳೋದು ಇಷ್ಟು ಬ್ಯುಸಿನಾ, ಇಷ್ಟು ಏನಾದರೂ ಒಂದು ಬಂದಿರುತ್ತೆ ಅಲ್ಲಿಗೆ. ಆಮೇಲೆ ನನ್ನ ಮನೆಯಲ್ಲಿ ಸ್ವಲ್ಪ ಜವಾಬ್ದಾರಿ ನಾನೇ. ನನ್ನ ಬ್ರದರ್ಸು, ಸಿಸ್ಟರ್ಸು ಎಲ್ಲ ದೇ ಆರ್ ಡಿಪೆಂಡಿಂಗ್ ಆನ್ ಮೀ. ಅಂದರೆ ಏನೇ ಸಜೆಷನ್ಸ್ ಹೇಳಬೇಕು, ಏನೇ ಮಾಡಬೇಕು ಅಂದ್ರೂ ನನ್ನ ಕೇಳ್ತಾರೆ. ನಾನು ಅವ್ರ ಜೊತೆ ಹೋಗ್ತೀನಿ, ಮಕ್ಕಳ ಜೊತೆ ಮಿಂಗಲ್ ಆಗ್ತೀನಿ. ಮಕ್ಕಳು ಅಂದರೆ ನಂಗೆ ತುಂಬ ಇಷ್ಟ. ನನ್ನ ದೊಡ್ಡ ಅಕ್ಕನಿಗೆ 2, ಎರಡನೇ ಅಕ್ಕನಿಗೆ 2, ಇಬ್ಬರು ಬ್ರದರ್ಸ್ಗೆ ಇಬ್ಬರಿಬ್ಬರು. ಹೀಗೆ ಆ ಮಕ್ಕಳೆಲ್ಲ ಚಿಕ್ಕಂದಿನಿಂದ ನನ್ನ ಜೊತೆನೇ ಬೆಳೆದಿದ್ದಾರೆ. ದೊಡ್ಡವರು ಆದಮೇಲೆ ದೇ ಆರ್ ಎವ್ರಿ ಸಂಡೇ ಮೀಟ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಯಾವಾಗ ನಾನು ಫ್ರೀ ಇರ್ತೀನೋ ಎಲ್ಲರೂ ಕಾಯ್ತಾ ಇರ್ತಾರೆ, ಹೋಗ್ತೀನಿ, ಅವ್ರ ಜೊತೆ ಸ್ಪೆಂಡ್ ಮಾಡ್ತೀನಿ ಟೈಮು. ಹೀಗೆ ಈ ಕುಟುಂಬದಲ್ಲಿ ಕಲಾವಿದೆ ಅಂತೇಳಿ ಸಪ್ರೇಟ್ ಆದ ಒಂದು ಗೌರವ ಇರುತ್ತೆ. ಆ ಥರ ಯಾರು ನನ್ನನ್ನು ನೋಡಿಲ್ಲ, ನಾನು ಅವ್ರ ಹತ್ರ ಮನೆ ಹುಡುಗಿ ಇಲ್ಲ, ಮನೆ ಹುಡುಗಿ ಅಷ್ಟೇ. ಸೊ ಹೊರಗಿನ ಹುಡುಗಿ ನನ್ನನ್ನು ಏನಂತಾರೆ ಗೊತ್ತಾ, ಕಲಾವಿದೆ. ನಾವು ಯಾರು ಪಕ್ಕದ ಮನೆ ಹುಡುಗಿ ಅನ್ನೋ ಒಂಥರ ಫೀಲ್ ಬರುತ್ತಂತೆ. ಅವ್ರು ಹೇಳೋದು ನನಗೆ, ಅಭಿಮಾನಿಗಳು. ಈಗ ನಾರ್ತ್ ಕರ್ನಾಟಕ ಹೋಗ್ಬಿಟ್ರೆ ಸರ್, ನಾನು ಏನು ಅಭಿಮಾನಿಗಳು ಸರ್, ಏನು ಇದು. ಎಲ್ಲೂ ಹೋಗಲಿ, ಎಲ್ಲೋ ಒಂದು ಕಡೆ ಹೋಗಿದ್ದೆ. ಅವರು, ಮೇಡಮ್ ನನ್ನ ವೈಫು ನಿಮ್ಮ ಥರನೇ ಇದ್ದರು, ಅವ್ರ ಹೆಸ್ರು ಭವ್ಯಾನೇ, ಅವ್ರ ಮನೆ ಎಕ್ಸ್ಪೈರ್ಡ್ ಆಗಿಬಿಟ್ಟು ಪಾಸ್ಟ್ ಟೈವೆ, 2 ಮಕ್ಕಳಿದ್ದಾರೆ. ಎಷ್ಟು ಬಂದು ಹಂಚ್ಕೊತಾರೆ ಅಂದರೆ ನನ್ನ ಹತ್ರ. ಇನ್ನೊಬ್ರು ಯಾರೋ ಬಂದರು ಅಭಿಮಾನಿಗಳು, ಮೇಡಮ್ ನೀವು ನಮ್ಮ ತಾಯಿಗೆ ತುಂಬ ಅಭಿಮಾನಿ, ನನ್ನ ಅಕ್ಕನಿಗೆ ನಿಮ್ಮ ಹೆಸರೇ ಇಟ್ಟಿದ್ದಾರೆ ಅಂತ ಹೇಳೋದು. ಆಮೇಲೆ ಇನ್ನೂ ಒಂದು ಅಭಿಮಾನಿ ಬರೋದು, ಮೇಡಮ್ ನಿಮ್ಮ ನಾಮಕರಣ ನನ್ನ ಚಪ್ಪಲಿ ಇಟ್ಬಿಟ್ಟು ಭವ್ಯ ಚರಣ್ ಅಂತ ಅವ್ರಿಗೆ ಹೆಸರಿಟ್ಟೋದು. ಆ ಥರ ಎಲ್ಲ ಎಷ್ಟು ಅಭಿಮಾನಿಗಳು ಸರ್. ನೋಡೋಕ್ಕೆ ಒಂಥರ, ಕೇಳೋಕ್ಕೂ ಖುಷಿ ಆಗುತ್ತೆ. ಅವರು ಅಷ್ಟು ಓಪನ್ ಆಗಿ ನನ್ನ ಹತ್ರ ಬಂದು ಹೇಳ್ಕೊಳ್ತಾರೆ. ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಈ ಮೀ ಟೂ ಅಂತೇಳಿ ಈಗ ಕೇಳಿದ್ದೀರಲ್ಲ? ಕೇಳಿದ್ದೀನಿ, ಹೌದು. ಅದೇನು, ಅದ್ರ ಬಗ್ಗೆ ನನಗೆ ಸ್ವಲ್ಪ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಅಂತ ನನಗೆ. ಅಲ್ಲ, ಈಗ ಯಾವುದೋ ಒಂದು ಪ್ರಣಯ ಸನ್ನಿವೇಶದಲ್ಲಿ ಮೈ ಮುಟ್ಟಬಾರ್ದು, ಮೈ ಮುಟ್ಟಿದ್ದನ್ನೇ ದೊಡ್ಡ ಇಶ್ಯೂ ಮಾಡಿಕೊಂಡು ಕೋರ್ಟಿಗೆ ಹೋಗೋದು, ಕಂಪ್ಲೇಂಟ್ ಮಾಡೋದು, ಇಂಥದ್ದೆಲ್ಲ. ಇಂಥ ಅನುಭವ ನಿಮ್ಗೆ ಏನಾದರೂ ಆಗಿದೆ? ಇಲ್ಲ, ಈ ಥರದ್ದು ಯಾವ ಅನುಭವಗಳು ನನ್ನಾಗಿಲ್ಲ. ಅದಕ್ಕೆಲ್ಲ ನನಗೆ ಟೈಮೂ ಸಿಗ್ತಿರ್ಲಿಲ್ಲ ನನಗೆ. ಎಲ್ಲರೂ ಮನೆ ಮಗಳಾಗಿ ನೋಡ್ಕೊಂಡಾಗ ಅದು ಸಂದರ್ಭನೇ ಇಲ್ಲ. ಅದೇನು ಸರ್, ನಾನು ಬೆಳೆದು ಬಂದಿದ್ದ ರೀತಿನೇ ಇದೆಯಲ್ಲ, ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಬರ್ತಿತ್ತು. ಅಷ್ಟು ಕೆಲಸದ ಒತ್ತಡ ಇರ್ತಿತ್ತು ನನಗೆ. ಇಟ್ಸ್ ನಾಟ್ ಎ ಜೋಕ್. ಒಂದು ವರ್ಷದಲ್ಲಿ ನೀವು 15 ಪಿಕ್ಚರು, 13-14 ಪಿಕ್ಚರ್ ರಿಲೀಸ್ ಆಗಬೇಕು ಅಂದರೆ ಯು ಥಿಂಕ್ ಅಬೌಟ್ ಇಟ್. ಹೌ ಮಚ್ ನನಗೆ ಎಷ್ಟು ತ್ರಾಸ ಇರ್ತಿತ್ತು. ಡೆಡಿಕೇಟ್ ಆಗಿರಬೇಕು, ಬೇರೆ ಯಾವುದ್ರ ಬಗ್ಗೆ ಯೋಚನೆ ಮಾಡಿ. ನಾವು ನಿದ್ದೆ ಮಾಡಲಿಕ್ಕೆ ನನಗೆ 2-3 hours ಬೇಕಿತ್ತು. ಕಾರಲ್ಲೇ ನನ್ನ ತಾಯಿ ತೊಡೆ ಮೇಲೆ ಮಲಗ್ತಿದ್ದೆ, ಹೋಗ್ತಿದ್ದೆ. ಮ್ಯಾಂಗ್ಳೂರಲ್ಲಿ ಶೂಟಿಂಗು, ಚೆನ್ನೈಯಲ್ಲಿ ಶೂಟಿಂಗು, ಆ ಥರ ಇರ್ತಿತ್ತು ನನಗೆ. ಹಾಗಾಗಿ ನನಗೆ ಅದ್ರ ಬಗ್ಗೆನೇ ಇದಿರ್ತಿತ್ತು. ನಿದ್ದೆ ಮಾಡೋಕ್ಕೆ ಟೈಮ್ ಇರ್ತಿರ್ಲಿಲ್ಲ.
ಹಾಗಾಗಿ ನನಗೆ ಆ ಥರದ್ದು ಯಾವುದ್ರ ಬಗ್ಗೆನೂ ನನಗೆ ಅಷ್ಟು ಅವಾಗೆಲ್ಲ ಈ ಥರದ್ದೆಲ್ಲ ಏನೂ ಇರಲಿಲ್ಲ ಸರ್. ಇತ್ತೇನೋ, ಬಟ್ ನನ್ನ ಮಟ್ಟಿಗೆ ಯಾವುದೂ ಬರಲಿಲ್ಲ. ಅದು ಎಲ್ಲ ನೋಡ್ಕೊಳ್ಳೋರು ನನ್ನ ತಾಯಿಯೊಬ್ಬರು ಇದ್ದರು ನನಗೆ. ಹಾಗಾಗಿ ನನ್ನ ಹತ್ರಕ್ಕೆ ಯಾವುದೂ ಬರ್ತಾ ಇರಲಿಲ್ಲ, ಎಲ್ಲ ಅವರೇ. ಮೀಡಿಯಾ ಅಷ್ಟೊಂದು ಇರಲಿಲ್ಲ ಅಂದರೆ ಯೋಚನೆ ಮಾಡಿ, ಒಂದು ಪ್ರಿಂಟ್ ಮೀಡಿಯಾ ಮಾತ್ರ ಇದ್ದು, ಪೇಪರ್ ಮಾತ್ರ ಇದ್ದಿದ್ದು ಅಲ್ವಾ ಆ ಟೈಮ್. ಹೌದು ಹೌದು. ನಾವು ವರ್ಕ್ ಮಾಡ್ತಿದ್ದೆಲ್ಲ ಪೇಪರ್. ಫೋನು ಇರಲಿಲ್ಲ, ಮೊಬೈಲ್ಸು ಇರಲಿಲ್ಲ. ಹೌದು. ಏನು ಆಮೇಲೆ ಇದಾಯಿತು, ಏನು ಟಿವಿ ಇತ್ತಾ? ಟಿವಿನೇ ಇಲ್ಲ. ಟಿವಿನೇ ಯಾವುದೋ ದೂರದರ್ಶನ ಯಾವುದೋ ಬಂತು. ಮೊಬೈಲ್ ಅಂತೂ ಇಲ್ವೇ ಇಲ್ಲ. ಒಂದು ಟ್ರಂಕ್ ಕಾಲ್ ಮಾಡಿ ಮೆಡ್ರೆಸ್ಸಿಗೆ ಮಾತಾಡಬೇಕಿತ್ತು, ನಾವು ಬರಬೇಕಿತ್ತು, ಕಾಯ್ಬೇಕಿತ್ತು. ಮನಿ ಆರ್ಡ್ರು ಆ ಥರದ್ದು ಈ ಥರ ಎಲ್ಲ ಇದ್ದಿದ್ದು. ಆಗಾಗ ಈ ಥರ ಒಂದು ಇತ್ತು. ಇದು ಮೀಟು ಎಲ್ಲ ಅವಾಗ ಇರಲಿಲ್ಲ. ಈಗ ಮೀಟು ಅಂತ ಬ್ರ್ಯಾಂಡ್ ಮಾಡಿ. ಹೌದೌದು. ಅದಕ್ಕೆ ಸಂಬಂಧಪಟ್ಟಿದ್ದೇನೋ ಇದ್ದಿರಬಹುದಾಗ, ಬಟ್ ಅದು ಮೀಟು ಅಂತ ಗೊತ್ತಿರಲಿಲ್ಲ. ಈಗ ಒಂದು ಹೆಸರಿಟ್ಟು ಅದಕ್ಕೆ ಒಂದು ಡೆಕೋರೇಷನ್ ಮಾಡಿದ್ದಾರೆ. ಹೌದೌದು. ಬೇರೆ ಒಂದು ಆ್ಯಕ್ಟಿಂಗ್ ಬಗ್ಗೆನೇ ನನಗೆ ಹೆಚ್ಚು ಇದಿರ್ತಿತ್ತು. ಈಗ ನನ್ನ ವಿಷ್ಣುವರ್ಧನ್ ಜೊತೆ ಮಾತಾಡ್ಬೇಕಂದ್ರೆ ಒಂದು ಪೈಪೋಟಿಯಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ವಿ ನಾವು. ಹೇಗಿತ್ತಮ್ಮ ವಿಷ್ಣುವರ್ಧನ್? ಭಾರಿ ಕುತೂಹಲ. ಅಂತ ದೊಡ್ಡ ಸ್ಟಾರ್ ಜೊತೆ ನಾಯಕಿಯಾಗಿ ಮಾಡ್ಬೇಕಿದ್ರೆ ನನಗೆ ದ್ವಾರಕೀಶ್ ಅವ್ರದ್ದು ಫೋನ್ ಬಂತು, ನೀ ಬರ್ದ ಕಾದಂಬರಿ ಇದು ನೀನ್ ಮಾಡ್ಬೇಕು ಪಿಕ್ಚರು. ಆಗ ಪ್ಯಾರ್ ಜುಗ್ತಾನಹಿ ಅಂತ ಚಿತ್ರ ರಿಲೀಸ್ ಆಗಿತ್ತು ಸರ್. ಅದರಲ್ಲಿ ಮಿಥುನ್ ಚಕ್ರವರ್ತಿ, ಪದ್ಮಿನಿ ಕೊಲ್ಲಾಪುರಿ ಮಾಡಿದ್ರು ಅವರು. ಹೋಗಿ ನೋಡ್ಕೊಬಾ, ನಿಂಗೆ ಇಷ್ಟ ಆಯಿತು ಅಂದರೆ ಆ ಕ್ಯಾರೆಕ್ಟ್ರು ನೀನು ಮಾಡಬೇಕು ಅಂತ ಹೇಳಿದ್ರು. ನಾನು ಮೈಸೂರಲ್ಲಿದ್ದೆ, ಆಗ ಬೇರೆ ಶೂಟಲ್ಲಿದ್ದೆ, ಪೆರಾಲ ಅವ್ರ ಡೈರೆಕ್ಷನಲ್ಲಿದ್ದೆ, ಶಂಕರ್ನಾಗ್ ಜೊತೆ ಯಾವುದೊಂದು. ಆವಾಗ ಹೋಗಿ ನೋಡಿದೆ ನಾನು, ಬೆಂಗಳೂರು ಬಂದು ಸಾಗರ್ ಥಿಯೇಟ್ರಲ್ಲಿ ಕೂತ್ಕೊಂಡು ಪಿಕ್ಚರ್ ನೋಡಿದೆ. ಎಷ್ಟು ಇಂಪ್ರೆಸ್ ಆಯಿತು ಅಂದರೆ ನನಗೆ ಆ ಕ್ಯಾರೆಕ್ಟ್ರು. ನಿಜವಾಗ್ಲೂ ಯಾರಿಗೇ ಆಗಲಿ ಆ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ ದೇ ವಿಲ್ ಇದು. ಆಮೇಲೆ ಸೂಕ್ತವಾಗಿ ನನಗೆ ಆ ಕ್ಯಾರೆಕ್ಟ್ರ್ ತುಂಬ ಸೂಟ್ ಆಗ್ತಿತ್ತು, ಆ ಒಂದು ಕ್ಯಾರೆಕ್ಟ್ರು ನೋಡಿ ತುಂಬ ಖುಷಿ ಆಯಿತು ಅವ್ರಿಗೆ. ಸರ್ ನಾನು ಮಾಡ್ತೀನಿ ಈ ಕ್ಯಾರೆಕ್ಟ್ರು ಅಂತೇಳಿ. ಸರಿ ಅಂತ ಹೇಳಿ ಡೇಟ್ಸ್ ಎಲ್ಲ ಕೊಟ್ಟರು. ನಾವೆಲ್ಲ ಹೋಗಿ ಊಟಿಯಲ್ಲಿ ಹೋಗಿ ವಿಷ್ಣುವರ್ಧನ್ ಜೊತೆ ನೀವು ಮಾಡಬೇಕು ಅಂತ. ಅವಾಗ ಈಸ್ ಎ ಸೂಪರ್ ಸ್ಟಾರ್. ಎಷ್ಟೋ ಚಿತ್ರ ಎಲ್ಲ ಎಸ್ಟಾಬ್ಲಿಷ್ಡ್ ಕಲಾವಿದರು ಅವರು, ಚಿತ್ರರಂಗದಲ್ಲಿ ಎಷ್ಟೋ ವರ್ಷಗಳಿಂದ ಇದ್ದರು. ಅಂಥ ಒಂದು ಸೂಪರ್ ಸ್ಟಾರ್ ಜೊತೆಯಲ್ಲಿ ನನಗೆ ಆ್ಯಕ್ಟ್ ಮಾಡೋಕ್ಕೆ ಬಂದಾಗ ತುಂಬ ಖುಷಿ ಆಯಿತು ನನಗೆ. ಊಟಿಯಲ್ಲಿ ಸಾಂಗ್ ನಡೀತಾ ಇತ್ತು ಅವ್ರದ್ದು. ಆ ಚಿತ್ರದಲ್ಲಿ 3 ಸರಿ ರಿಪೀಟ್ ಆಗುತ್ತೆ ಒಂದು ಸಾಂಗು. ಮಗನ ಜೊತೆ ಅವ್ರದ್ದು ಒಂದು ಸಾಂಗ್ ಮಾಡ್ತಿದ್ರು ನಾನು ಹೋದಾಗ. ಅವ್ರ ಆ್ಯಕ್ಟಿಂಗ್ ನೋಡ್ತಾ ಇದ್ದೆ ನಾನು. ಆಮೇಲೆ ನೆಕ್ಸ್ಟ್ ಡೇ ನಂದು ಡ್ಯೂಯೆಟ್ ಸಾಂಗ್ ಸ್ಟಾರ್ಟ್ ಮಾಡಿದ್ರು ಅಂತ. ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಅಷ್ಟು ಒಂಥರ ಏನೋ ಕ್ಯಾಮ್ರಾ ಮುಂದೆ ಬಂದರೆ ಅದು ಯಾರೇ ಇರ್ಬೋದು, ಎಷ್ಟು ನನಗೇನು ಆ ಥರ ಅಂಜಿಕೆ ಅಂತೂ ಇರಲಿಲ್ಲ. ಅಷ್ಟು ಧೈರ್ಯವಾಗಿ ನಿಂತು ಮಾಡೋ ಒಂದು ಇದಿತ್ತು. ಬಟ್ ಒಂದು ಎಲ್ಲೋ ನರ್ವಸ್ ಇತ್ತು. ಆ ಥರ ಒಂದು ಸೂಪರ್ ಹೀರೋ ಜೊತೆ ಮಾಡೋದು. ಅಲ್ಲಿ ನಾವು ಸ್ವಲ್ಪ ಗಾಸಿಪ್ಸು ಏನೋ ಒಂದು ನಿಮ್ಮ ಎಲ್ಲರಿಗೂ ಗೊತ್ತಿರೋದೆ, ವಿಷ್ಣು ಸರ್ ನನ್ನ ಜೊತೆ ಮಾಡಲ್ಲ ಅಂತ ಹೇಳಿದ್ದು. ಬಟ್ ದ್ವಾರಕೀಶ್ ಸರು ಇಲ್ಲ ಅವ್ರನ್ನ ಮಾಡಲೇಬೇಕು ಅಂದರೆ ಅವರು ಏನೋ ನಾನು ಒಂದು ಚಿತ್ರದಲ್ಲಿ ಒಂದು ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ, ಆ್ಯಸ್ ಎ ಆಗ್ಬಿಡುತ್ತೆ ಅಂತೇಳಿ. ಆಮೇಲೆ ನಂತರ ನಂದು ಪ್ರೇಮಪುರ ಎಲ್ಲ ರಿಲೀಸ್ ಆಯ್ತಲ್ಲ ಸರ್, ಇಟ್ ವಾಸ್ ಎ ಗ್ರೇಟ್ ಸಕ್ಸಸ್ ಆ್ಯಂಡ್ ಎವ್ರಿಥಿಂಗ್. ಆಮೇಲೆ ಅದು ಹೇಗೆ ಇದು ಮಾಡಿದೆ. ಬಟ್ ಅವರು ನಂಗೆ ದ್ವಾರಕೀಶ್ ಅವರು ನನಗೆ ಭವ್ಯ ಬೇಕು ಈ ಕ್ಯಾರೆಕ್ಟರ್, ಅವರೇ ಬೇಕು ಈ ಚಿತ್ರಕ್ಕೆ, ಅವರೇ ಸೂಟು. ಹಾಗಾಗಿ ಭವ್ಯನಂತೂ ನಾನು ಚೇಂಜ್ ಮಾಡಲ್ಲ ಅಂಥೇಳಿ ಖಡಾಖಂಡಿತವಾಗಿ ಅವ್ರು ಹೇಳಿದ್ರು. ಯಾರೋ ಒಬ್ರು ನೋಡಿ ಇದು ಮಾಡ್ತಾರೆ, ನಮಗೆ ಆ ಚಿತ್ರದಲ್ಲಿ ಮಾಡಬೇಕು ಅನ್ನೋದಿದ್ದರೆ ಹೇಗಾದರೂ ನಾವು ಮಾಡ್ತೀವಿ. ಆ ಒಂದು ಕೃತಜ್ಞತೆಗಳು ನನಗೆ ದ್ವಾರಕೀಶ್ ಸರ್ ಮೇಲಿದೆ. ಒಂದು ಒಳ್ಳೆಯ ಚಿತ್ರ ಮಾಡಿದೆ ಅದರಲ್ಲಿ ವಿಷ್ಣುವರ್ಧನ್ ಅವ್ರ ಜೊತೆ. ಆಮೇಲೆ ನಾನು ಅಷ್ಟೇ ಒಂದು ದಿವಸನೇ ಏನೋ ಆಗಿದ್ದು ಅಷ್ಟೇ. ಅದು ಆಫ್ಟರ್ ದಟ್ ಅವರೂ ಅಷ್ಟೇ ತುಂಬ ಚೆನ್ನಾಗಿ ಅವರು ನಮಗೆ ಕೋಆಪ್ರೇಟ್ ಮಾಡಿದ್ರು ಸರ್ನು. ಅವರು ಒಂದು ಆ್ಯಕ್ಟ್ ಮಾಡ್ತಿದ್ದ ರೀತಿ ವಿಷ್ಣುವರ್ಧನ್ ಅವರು ಇಷ್ಟು ಒಂದು ಉತ್ತಮ ಕಲಾವಿದರು ಅಂದರೆ ಆ ಕಣ್ಣಲ್ಲೇ ಅವ್ರು ಆ್ಯಕ್ಟ್ ಮಾಡೋದು ಅದನ್ನೆಲ್ಲ ನೋಡಿ ನಾನು ಕಲಿತಿದ್ದೆ. ನಾನು ಕೇನ್ ಅಬ್ಸರ್ವ್ ಮಾಡ್ತಿದ್ದೆ ನಾನು. ಅವಾಗ ಅವರ ಜೊತೆ ಮಾಡೋವಾಗ ಅವರ ನನ್ನ ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು. ಅವ್ರು ಆ್ಯಕ್ಟ್ ಮಾಡೋವಾಗ ನಮಗೆ ರಿಯಲಾಗಿ ಆ್ಯಕ್ಟ್ ಮಾಡೋಕ್ಕೆ ಬಂದ್ಬಿಡುತ್ತೆ, ಅದು ಅಷ್ಟು ಡೀಪ್ ಇನ್ವಾಲ್ವ್ಮೆಂಟ್ ಇತ್ತು ಅಂತ. ಹಾಗಾಗಿ ನನ್ನ ಅವರು ಒಳ್ಳೆ ಕೆಮಿಸ್ಟ್ರಿ ಇದ್ದಿದ್ದರಿಂದ ಒನ್ ಬೈ ನಾವು
ಮಾಡಿದ ಪಿಕ್ಚರ್ಗಳೆಲ್ಲ ಸಕ್ಸಸ್. ವಿಷ್ಣುವರ್ಧನ್ ನಾನು ಅವ್ರ ಜೊತೆ ಮಾಡಿದ್ದು ಒಂದು 15 ಚಿತ್ರಗಳಲ್ಲಿ 15 ಫಿಲ್ಮ್ ಮಾಡಿದ್ದೀರಿ. 15 ಅದು ಪಿಕ್ಚರ್. ಫಸ್ಟ್ ನೀ ಬರೆದ ಕಾದಂಬರಿ. ನೀ ಬರೆದ ಕಾದಂಬರಿ ಸೂಪರ್ ಡೂಪರ್ ಹಿಟ್. ಸೂಪರ್ ಡೂಪರ್. ಅದಾದ ನಂತರ ಕೃಷ್ಣ ನೀ ಬೇಗನೆ ಬಾರೋ, ಬೇಗನೆ ಅದು ಎಂಥ ಪಿಕ್ಚರು ಸರ್. ಅದು ಇನ್ನೂ ಚೆನ್ನಾಗಿ ಗೊತ್ತು. ಕೃಷ್ಣ ನೀ ಬೇಗನೆ ಬಾರೋ, ಅಲಾರೆ ಅಲಾರೆ ಸಾಂಗು ಬಪಿಲಹರಿ ಅವ್ರ ಮ್ಯೂಸಿಕಲ್ಲಿ ಇವಾಗಲೂ ಕೂಡ ಆ ಹಾಡು ಬ್ಯೂಟಿಫುಲ್ ಸಾಂಗ್, ಬ್ಯೂಟಿಫುಲ್, ಒಂಥರ ರೋಮಾಂಚನ. ನೀ ಮೀಟಿದ ಸಾಂಗು ಅಷ್ಟೇ, ನನ್ನ ಎಲ್ಲ ಚಿತ್ರಗಳ ಹಾಡುಗಳು ಅಷ್ಟೇ. ಓ, ಇಟ್ಸ್ ಎ ಫ್ಯಾಂಟಾಸ್ಟಿಕ್. ಐ ಆಮ್ ಸೋ ಲಕ್ಕಿ ಇನ್ ದಟ್ ವೇ. ಎಲ್ಲ ಕ್ಯಾರೆಕ್ಟ್ರು, ರೋಲ್ಸ್, ಮೀನ್ಸ್ ಸಾಂಗ್ಸು, ಹೀರೋಗಳು, ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಓಹ್ ರಿಯಲಿ ವೀರಸ್ವಾಮಿ ಸರು, ಪ್ರಳಯಾಂತಕ, ರವಿಚಂದ್ರನ್, ಅಬ್ಬಯ್ಯನಾಡು ಎಂಥ ದೊಡ್ಡ ಅವರು, ಒಳ್ಳೆ ಪ್ರೊಡ್ಯೂಸರು. ಆಮೇಲೆ ರೇಣುಕಾ ಶರ್ಮಾ ಡೈರೆಕ್ಟ್ರು, ಕೆ ವಿ ರಾಜು, ಭಾರ್ಗವ ಸರು, ಜೋಸಿಮನ್ ಸರ್. ಹೀಗೆ ಕೂತ್ಕೊಂಡಾಗ ಹಳೆದೆಲ್ಲ ನೆನಪಾಗ್ತಾರೆ. ಡೆಫಿನೆಟ್ ಆಗಿ. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದೆ, ಆಗ ನಾನು ಅಷ್ಟು ಬ್ಯುಸಿ ಇದ್ದಾಗ ನನಗೆ 100 days ಫಂಕ್ಷನ್ ಆಗುತ್ತಲ್ಲ, ಅಲ್ಲಿನೂ ನಾನು ಹೋಗಿ ಅಟೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಬ್ಯುಸಿ ಇದ್ದೆ, ಹೋಗೋಕ್ಕಾಗ್ತಿರ್ಲಿಲ್ಲ. ಯಾರೋ ನನ್ನ ಮನೇಲಿ ಹೋಗಿ ಶೀಲ್ಡ್ ತರೋರು, ಇದು ಮಾಡೋರು. ಇವಾಗ ನಾನು ಅವೆಲ್ಲ ಕೂತು ನೋಡ್ತೀನಿ, ಅಬ್ಸರ್ವ್ ಮಾಡ್ತೀನಿ. ಅವಳೇ ನನ್ನ ಹೆಂಡತಿ ಕಾಶಿನಾಥ್ ಅವ್ರ ಜೊತೆ. ಗ್ರೇಟ್ ಸರ್. ಎಷ್ಟೆಷ್ಟು ಒಳ್ಳೆ ಕಲಾವಿದರು ಸರ್. ಅನಂತ್ ನಾಗ್, ಶಂಕರ್ ನಾಗ್, ಅಂಬರೀಷ್ ಸರು, ಆಮೇಲೆ ಭಾಳಷ್ಟು ಜನ, ಮುರಳಿ, ಅರ್ಜುನ್ ಸರ್ಜಾ, ಚರಣ್ ರಾಜು, ಎಲ್ಲರೂ ಭಾಳಷ್ಟು ಜನ ಜೊತೆ ನಾನು ಮಾಡಿದೆ. ಎಲ್ಲರ ಜೊತೆನೂ ಮಾಡಿದೆ. ಒಂದು ರಿಪೆಂಟ್ ಅಂತೂ ರಾಜ್ಕುಮಾರ್ ಸರ್ದು ಅದೊಂದು ಅದು ಬಂದಿತ್ತು ಕಾರಣಾಂತರಗಳಿಂದ ಅದು ಮಿಸ್ ಆಯಿತು. ಹೀಗೆ ಸರ್. ಆಮೇಲೆ ರಾಜ್ಕುಮಾರ್ ಕಲ್ಪನಾ ಅವ್ರ ಜೋಡಿ ನನಗೆ ತುಂಬ ಇಷ್ಟ ಆಗಿತ್ತು. ಆಮೇಲೆ ಅನಂತನಾಗ್ ಲಕ್ಷ್ಮಿ ಅವ್ರದ್ದು ಒಂದು, ಆಮೇಲೆ ವಿಷ್ಣುವರ್ಧನ್ ಸರ್ ಭವ್ಯ ಅವ್ರ ಜೋಡಿ ಇಷ್ಟ ಆಯಿತು. ಶಂಕರ್ನಾಗ್ ಭವ್ಯ, ಈ ಥರ ಅಂಬರೀಷ್ ಅಂಬಿಕಾ, ಈ ಥರ ಒಂದು ಜೋಡಿ ಈ ಥರ ನನಗೆ ಅವ್ರದ್ದೆಲ್ಲ ನಾನು ಇಷ್ಟಪಡ್ತಿದ್ದೆ. ಅನಂತನಾಗ್ ಲಕ್ಷ್ಮಿ ಪಿಕ್ಚರ್ಸ್ ಇಷ್ಟಪಡ್ತಿದ್ದೆ. ರಾಜ್ಕುಮಾರ್ ಕಲ್ಪನಾ ಅವ್ರದ್ದು ಪಿಕ್ಚರ್ಸ್ ಇಷ್ಟಪಡ್ತಿದ್ದೆ. ಆಮೇಲೆ ನನಗೆ ನಾನು ನೆವರ್ ಎಕ್ಸ್ಪೆಕ್ಟೆಡ್ ಈ ಥರ ಒಂದು ವಿಷ್ಣುವರ್ಧನ್ ಜೊತೆ ನಾನೊಂದು ಪೇರ್ ಆಗಿ ನಮ್ದು ಇಷ್ಟೊಂದು ಜೋಡಿ ಸಕ್ಸಸ್ ಆಗುತ್ತೆ. ಅವ್ರು ಎಷ್ಟೋ ಹೀರೋಯಿನ್ಗಳ ಜೊತೆ ಮಾಡಿದ್ದಾರೆ, ಬಟ್ ಯಾವ ಹೀರೋಯಿನ್ ಜೊತೆ ಇಷ್ಟು ಒಳ್ಳೆ ಅತ್ಯುತ್ತಮ ಜೋಡಿ ಅಂತ ಬ್ರ್ಯಾಂಡ್ ಆಗಿರೋದು ಎಷ್ಟೋ ವರ್ಷಗಳಂತ ನಾನು ಬಂದಿರೋದು. ಆ ಒಂದು ಸ್ವಲ್ಪ ಕಾಲಾವಧಿಯಲ್ಲಿ ನಂದು ಅವರ ಜೋಡಿ ಒಂದು 15 ಚಿತ್ರಗಳಲ್ಲೂ ಸೂಪರ್ ಡ್ಯೂಪರ್, ಯಾವ ಪಿಕ್ಚರೂ ಇದಾಗಿಲ್ಲ. ಐ ಆಮ್ ಸೋ ತುಂಬ ಹೆಮ್ಮೆ ಪಡ್ತೀನಿ. ಆಮೇಲೆ ಶಂಕರ್ನಾಗ್ ಅವ್ರ ಜೊತೆ ಸಾಂಗ್ಲಿಯನ ಪಾರ್ಟ್ 1, ಪಾರ್ಟ್ 2 ಅವ್ರ ಜೊತೆ ಇವಾಗಲೂ ಅಷ್ಟೇ. ಶಂಕರ್ನಾಗ್ಗೆ ನೀವು ಎಷ್ಟು ಅಭಿಮಾನಿಗಳಿದ್ದಾರೆ. ಈ ಇಷ್ಟು ವರ್ಷ ಆದರೂ ಕೂಡ ಎಲ್ಲಿ ಆಟದಿಂದ ನೋಡಿದ್ರು ಶಂಕರ್ನಾಗ್ ಆಟ ರಾಜ. ಎಲ್ಲರೂ ಶಂಕರ್ನಾಗ್ ಅಂತ ನಮ್ಗೆ ಅತಿ ಅಂತ ಕರೆಯೋರು ಅಭಿಮಾನಿಗಳು. ಆ ಲೆವೆಲ್ಗೆ ನಾನು ಅತಿಗೆ ಮಾಡ್ಕೊಂಡ್ಬಿಟ್ಟಿದ್ದೆ. ಶಂಕರಣ್ಣ ಶಂಕರಣ್ಣ ಅತ್ತಿಗೆ ಅಂತ. ಓ ಮೇಡಮ್, ನೀವು ಶಂಕರಣ್ಣ ಅವರು ಹೋಗಿದ್ದು, ಇನ್ನೂ ಅವ್ರು ಇದ್ದಿದ್ರೆ ನೀವು ಇನ್ನೂ ಎಲ್ಲೋ ಇರ್ತೀರ. ಹೌದಪ್ಪ ಅಂತ ಹೇಳೋದು. ಒಳ್ಳೆ ಅಭಿಮಾನಿಗಳು. ರಿಯಲಿ ಗ್ರೇಟ್. ತುಂಬ ನಾನು ಐ ಆಮ್ ಸೋ ಲಕ್ಕಿ. ಆಮೇಲೆ ನೋಡ್ತಾ ಇರ್ತೀನಿ ಈಗ ಈಗ ಕೂತ್ಕೊಂಡು ಮೆಲ್ಕು ಹಾಕ್ತಾ ಇರ್ತೀನಿ. ಹೌದು, ಹಳೆದನ್ನೆಲ್ಲ ಮೆಲ್ಕು ಹಾಕ್ತಿರ್ತೀನಿ. ಇದೂ ಅಷ್ಟೇ. ಅವಳೇ ನನ್ನ ಹೆಂಡ್ತಿನೂ ಅಷ್ಟೇ ಸರ್, ಡೀಸೆಂಟಾಗಿ ತೆಗೆದ್ರು ಅದನ್ನು. ಅವ್ರು ಕಾಶಿನಾಥದ್ದು ಸ್ವಲ್ಪ ವಲ್ಗ್ಯಾರಿಟಿ ಇರ್ತಿತ್ತು ಎಲ್ಲ ಚಿತ್ರಗಳು, ಬಟ್ ನಾನು ಅದರಲ್ಲಿ ಹೇಳಿದ್ದೆ ಅವ್ರಿಗೆ, ನಾನು ವಲ್ಗ್ಯಾರಿಟಿ ಡೈಲಾಗ್ ಮಾತಾಡೋದಿಲ್ಲ ಅಂತೆಲ್ಲ ಹೇಳಿದ್ದೆ ನಾನು. ಹಾಗಾಗಿ ಕಾಶಿನಾಥ್ ಅವರು ಇದರಲ್ಲಿ ತುಂಬ ಚೆನ್ನಾಗಿದೆ. ಅದು ಡೀಸೆಂಟಾಗಿ ಅದು ಬಂತು ಆ ಮೂವಿನ. ಸೂಪರ್ ಡೂಪರ್ ಹಿಟ್ ಆ ಪಿಕ್ಚರ್ ಕೂಡ. ಕಾಶಿನಾಥಿಗೆ ಒಳ್ಳೆ ಹೆಸರು ಬಂತು. ಡೈರೆಕ್ಟರ್ ಇಬ್ಬರು ಒಳ್ಳೆ, ಈಸ್ ಆಲ್ಸೋ ಗುಡ್ ಟೆಕ್ನಿಕಲ್ ಡೈರೆಕ್ಟರ್ ಸರ್. ಅವರು ಅನುಭವಲ್ಲಿ ನಾನು ಮಾಡಬೇಕಿತ್ತು ಆ್ಯಕ್ಚುಲಿ. ಅನುಭವ ಅವ್ರದ್ದು ಕಾಶಿನಾಥ್ ಅಭಿನಯ ಮಾಡಿದ್ದು ಅದ್ರ ನನಗೆ ಅಗ್ರಿಮೆಂಟ್ ಎಲ್ಲ ಆಗೋಗಿತ್ತು, ಫೋಟೋಶೂಟ್ ಎಲ್ಲ ಮಾಡಿಸಿ ಆಗೋಗಿತ್ತು. ಪ್ರೇಮ ಪರ್ವ ಅದಕ್ಕೆ ಕ್ಲಾಶ್ ಆಗೋದ್ರಿಂದ ನಾನು ಹೇಳ್ಕೊಂಡೆ ಕಾಶಿನಾಥ್ ಅವ್ರಿಗೆ, ಹಿಂಗಿದೆ. ಅವರು ಸಾಗರದಲ್ಲಿ 1 ತಿಂಗಳು ಇದಾಕ್ಬಿಟ್ಟಿದ್ರು, ಕ್ಯಾಂಪ್ ಆಗಿಬಿಟ್ಟಿದ್ರು. ಅದು ಎಲ್ಲೋ ದೋಣಿಲೆಲ್ಲ ದಾಟಿ ಹೋಗಬೇಕು, ಹಂಗೆ ಹಿಂಗೆ. ಸರ್ ಹಿಂಗೆ ಆಗೋಗಿದೆ, ಇಲ್ಲಿ ಅರ್ಧ ಶೂಟ್ ಆಗೋಗಿದೆ, ಹೆಂಗೆ ನಾನು ಮಾಡೋದು ಅಂದಾಳೆ. ಸರಿಮ್ಮ, ನಾನು ಐ ವಿಲ್ ಟೇಕ್ ಎನ್ ಅನ್ನೋದು. ಅವಾಗ ಅಭಿನಯ ಅವರು ಬಂದರು ಅಲ್ಲಿಗೆ. ಹೀಗೆ ರೀತಿ ಕೆಲವೊಂದು ಹೀರೋಯಿನ್ಗಳು ಬಂದಿದ್ದಾರೆ, ಕೆಲವೊಂದು ಮಿಸ್ ಆಗಿ, ಕೆಲವೊಂದು ಇದು
ಇದು ಅಲ್ಲ, ಅನುಭವ ಮಿಸ್ ಆದಕ್ಕೆ ಒಳ್ಳೆದಾಯ್ತು ಅಂತ ಅನಿಸಿದ? ಅನುಭವ ಅದೊಂಥರ ಟೈಪ್ ರೋಲ್ ಅದು ಅನುಭವದಲ್ಲಿ. ಬಟ್ ಕಂಪೇರ್ ಟು ಪ್ರೇಮ ಪರ್ವ ನನಗೆ ಐ ಗಿವ್ ಮೋರ್ ಪ್ರಾಮಿನೆನ್ಸ್ ಟು ಪ್ರೇಮ ಪರ್ವ. 100%. ಹಾಂ, ತುಂಬ ಚೆನ್ನಾಗಿದೆ. ಅದರಲ್ಲಿ ಒಂದು ಇನ್ನೋಸೆಂಟ್ ರೋಲ್ ಅದು. ತುಂಬ ಎಲ್ಲರೂ ನನ್ನ ಅದಕ್ಕೆ ಭವ್ಯ ಬೇರೆ ಗ್ಲಾಮರ್ ಕ್ಯಾರೆಕ್ಟರ್ಗೆ ಸೂಟ್ ಆಗಲ್ಲ ಅಂತ ಇದು ಮಾಡಿಬಿಟ್ಟಿದ್ರು. ಪಕ್ಕಾ ವಿಲೇಜ್ ಕ್ಯಾರೆಕ್ಟರ್, ಇನ್ನು ಈ ಥರ ಕ್ಯಾರೆಕ್ಟರ್ಗೆ ಅಂತ. ಇಮಿಡಿಯೇಟಾಗಿ ನನಗೆ ಪ್ರೇಮಜ್ಯೋತಿ ಬಂತು, ಜೋಸೆಮ್ಮನ್ ಅವ್ರದ್ದು, ಬಾಳಿಗಾ ಸಹೋದರದ್ದು. ಆಗ ಅವರು ಬಹಳಷ್ಟು ಪಿಕ್ಚರ್ಸ್ ಮಾಡಿದಾರಲ್ಲ, ರಾಜ್ಕುಮಾರ್ ಅವ್ರ ಸರ್ದೆಲ್ಲ ಅವ್ರದ್ದು ಬಾಳಿಗಾ ಸಹೋದರದ್ದು. ಅದರಲ್ಲಿ ಅರ್ಜುನ್ ಸರ್ಜಾ ಜೊತೆ ನಾನು ಮಾಡಿದೆ. ಅದರಲ್ಲೆಲ್ಲ ತುಂಬ ಗ್ಲಾಮರಸ್ ಶಾರ್ಟ್ಸ್ ಹಾಕಿ ಮಾಡಿದ್ದು, ಈ ಥರದ್ದೆಲ್ಲ ಮಾಡಿದ್ದು. ಅದನ್ನು ನೋಡಿ ಪ್ರಳಯಾಂಕದಲ್ಲಿ ರವಿಚಂದ್ರನ್ ಅವರು, ನಾನು ಪ್ರಳಯ ಅಂತಕದ ಪೋಸ್ಟರ್ ಈಗಲೂ ನೆನಪಿದೆ ನನಗೆ. ಸ್ವಿಮ್ಮಿಂಗ್ ಸೂಟಲ್ಲಿ ಅದು ನನಗೆ ಅವರು ಇನ್ಫಾರ್ಮ್ ಮಾಡಿರಲಿಲ್ಲ ಈ ಥರ ಸ್ವಿಮ್ಮಿಂಗ್ ಸೂಟ್. ಅಲ್ಲಿ ಹೋದ ನಂತರ ನನಗೆ ಗೊತ್ತಾಯಿತು. ನಾನು ಅವ್ರು ಕೇಳಿದೆ, ನಾನು ವಲ್ಗ್ಯಾರಿಟಿಯಾಗೆಲ್ಲ ಇದು ಮಾಡೋದು ಬೇಡ, ಒಳ್ಳೆ ಇದಾಗಿ. ಬಟ್ ಅದು ನೋಡಿದ ನಂತರನೂ ಏನು ವಲ್ಗ್ಯಾರಿಟಿ ಅನ್ನಿಸ್ಲಿಲ್ಲ ನನಗೆ. ಬಟ್ ಅದಾದ ನಂತರ ಸ್ವಲ್ಪ ಕೇರ್ ತೊಗೊಂಡೆ, ಏನು ನಂತರ ಮುಂಚೆನೇ ಕೇಳೋದು ಏನಿದೆ ಏನು ಅಂತ. ಅವಾಗೆಲ್ಲ ಹೊಸದಲ್ವ, ನನಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ನನಗೆ. ಆಮೇಲೆ ಹೋದಾಗ ಮೆಸ್ ಮಾಡ್ಕೋಬಾರ್ದು ನಾವು. ನನಗೆ ಸಂಬಂಧಗಳ ಬೆಳೆಸ್ಕೊಂಡು ಹೋಗೋಕೆ ಗೊತ್ತೇ ಹೊರ್ತು ಅಲ್ಲಿ ಜಗಳ ಮಾಡಿ ಅದು ಎಲ್ಲೂ ನಂಗೆ ಇಷ್ಟ ಆಗಲ್ಲ. ಯಾರಿಗೂ ಹರ್ಟ್ ಮಾಡೋಕ್ಕೂ ಇಷ್ಟ ಆಗಲ್ಲ ನನಗೆ. ನನಗೆ ಹರ್ಟ್ ಆದರೂ ಹಾಗೆ ಮನಸ್ಸಲ್ಲಿ ಇದು ಮಾಡ್ಕೊಳ್ತೀನಿ. ಅದು ಐ ಡೋಂಟ್ ನೋ, ಮೈ ನೇಚರ್ ಇಸ್ ಲೈಕ್ ದಟ್. ಹಾಗೆ ಎಲ್ಲೋದ್ರೂ ಅಷ್ಟೇ, ನಾನು ಅದನ್ನೇ ಬೆಳೆಸ್ಕೊಂಡು ಬಂದಿದ್ದೀನಿ ಇವಾಗಲೂ ಸರ್. ಐ ಡೋಂಟ್ ವಾಂಟ್ ಟು ಹರ್ಟ್ ಎನಿ ಒನ್. ದಾನ ಧರ್ಮ ಮಾಡೋದಿದೆಯಾ? ಸಿಕ್ಕಾಪಟ್ಟೆ ಸರ್, ಸಿಕ್ಕಾಪಟ್ಟೆ. ಹಾಂ, ಸಿಕ್ಕಾಪಟ್ಟೆ ಇದೆ. ಅದಕ್ಕೆ ನೋಡಿ ನನ್ನ ಅಸಿಸ್ಟೆಂಟ್ಗಳೆಲ್ಲ ಎಷ್ಟು ಜನ ಇದ್ದಾರೆ ಇವಾಗ್ಲೂ. ಹೆಲ್ಪಿಂಗ್ ದೆಮ್, ನಾಟ್ ಓನ್ಲಿ ದೆಮ್. ನಾನು ಹೇಳ್ಕೊಳ್ಳಲ್ಲ ಅಷ್ಟೇ. ಒಂದು ಹುಡುಗಿ ಇದ್ಲು, ಅವಳಿಗೆ ಪಿಟ್ಯೂಟರಿ ಗ್ಲ್ಯಾಂಡ್ ಹತ್ರ ಒಂದು ಟ್ಯೂಮರ್ ಬಂದ್ಬಿಟ್ಟಿತ್ತು. ನಾರಾಯಣ ನೇತ್ರಾಲಯದಲ್ಲಿ ಇವರು ರೋಹಿತ್ ಶೆಟ್ಟಿ ಹಾಗೂ ಭುಜಂಗ್ ಶೆಟ್ಟಿ ಇದ್ರು. ಇವಾಗಲೂ ಅವ್ರ ಮಗಳು ತುಂಬ ನನಗೆ ಪರಿಚಯ. ಅವರು ಅವಾಗ ಬಹಳಷ್ಟು ನಾನು ಇಲ್ಲಿ ಹೋಗಿ ಬರ್ತಿದ್ದೆ. ದೇ ಆರ್ ಹೆಲ್ಪಿಂಗ್ ಮೀ. ಈ ಥರ ಯಾರಾದರೂ ಇದಾದಾಗ ಅವರು ಇಮಿಡಿಯೇಟಾಗಿ 50,000 ಚೆಕ್ ಬರೆದು ಕೊಟ್ಬಿಟ್ರು ಆ ಮಗುಗೆ. ಅವರು ಯಾರು, ರೋಹಿತ್ ಶೆಟ್ಟಿ ಅವ್ರ ಅಳಿಯ, ಭುಜಂಗ್ ಶೆಟ್ಟಿ ಅಳಿಯ. ವಿಕ್ರಮ್ ಹಾಸ್ಪಿಟ್ಲಲ್ಲಿ ಹುಡುಗಿನ ಅಡ್ಮಿಟ್ ಮಾಡಿ, ಪಿಟ್ಯೂಟರಿ ಗ್ಲ್ಯಾಂಡ್ ಈಸ್ ಎ ಮೇನ್ ಇದಲ್ಲ ಸರ್, ಅದು ಅದೇ ಇದಾಗ್ಬಿಟ್ರೆ ಫುಲ್ ಲೈಫೇ ಹೋಗ್ಬಿಡುತ್ತೆ. ಆ ಥರ ಇದರಲ್ಲಿ ವಿಕ್ರಮ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಆ ಹುಡುಗಿಗೆ 2-3 ಲ್ಯಾಕ್ಸ್ವರೆಗೂ ಖರ್ಚಾಯಿತು. ಆ ಹುಡುಗೀಗ ಚೆನ್ನಾಗಿದೆ, ಕಾಲೇಜು ಓದ್ಕೊಂಡು ಇದು ಮಾಡಿಕೊಂಡು ಸಾವು ಇದರಲ್ಲಿ ಓಡಾಡ್ತಿದ್ಲು. ಚೆನ್ನಾಗಿದೆ ಈಗ ಮಗು, ತಿಳ್ಕೊಳ್ತಾರೆ, ಬರ್ತಾರೆ, ಹೋಗ್ತಾರೆ. ಆ ಥರ ಎಷ್ಟೋ ನಾನು ಹೆಲ್ಪ್ ಮಾಡಿದೆ. ಮಕ್ಕಳಂದರೆ ನಂಗೆ ತುಂಬ ಇಷ್ಟ. ನನಗೆ ಐ ವಿಲ್ ಹೆಲ್ಪ್ ದೆಮ್. ಮತ್ತೆ ಕಾಲ ಹಿಂದೆ ಹೋಗ್ತದೆ ಒಂದು ಕಲ್ಪನೆ ಮಾಡಿದರೆ? ಐ ಡಿಡ್ಂಟ್ ಗೆಟ್ ಯು. ಹೆಂಗಿರ್ತದೆ ಕಾಲ ಮತ್ತೆ ಹಿಂದೆ ಹೋಗಿ ಆ ಕಾಲನೇ ಮತ್ತೆ ಬರುವುದಿದ್ರೆ ಇದ್ರೆ ಮಾಡಿದ್ರೆ ಗೊತ್ತಿಲ್ಲ ಅವಾಗ ಏನಾಗುತ್ತೋ ಎಲ್ಲವೂ ಅದೇ ರೀತಿ. ಬಟ್ ಚೇಂಜಸ್ ಇರಬೇಕು ಸರ್, ಅಲ್ವಾ? ಎಲ್ಲ ಜಗದ ನಿಯಮ ಅದು. ಚೇಂಜಸ್ ಇರಲೇಬೇಕು, ಬದಲಾವಣೆ ಬೇಕೇ ಬೇಕು. ನಾವು ಹೋಗಲೇಬೇಕು, ಹೊಸ ನೀರು ಬರಬೇಕು, ಹಳೆ ನೀರು ಹೋಗಬೇಕು. ವಿ ಶುಡ್ ನಾಟ್ ಸ್ಟ್ಯಾಗ್ ಎನಿವೇರ್. ಅದು ದೈವದ್ದು ಏನೋ ನಿಯಮ ಇದೆಯಲ್ಲ, ಅದ್ರ ಪ್ರಕಾರ ನಾನು ಹೋಗೋಕೆ ಇಷ್ಟಪಡ್ತೀನಿ. ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್. ಅದು ಒಂದು ನಿಯಮ ಇರುತ್ತೆ, ಜಗದ ನಿಯಮ ಏನಿದೆಯೋ ಅದನ್ನು ಉಲ್ಲೇಖಿಸೋಕೆ ಹೋಗೋದಿಲ್ಲ. ವಿ ಹ್ಯಾವ್ ಟು ಗೋ ಥ್ರೂ ಇಟ್. ಈಗಿಂದ ಯೋಚನೆ ಮಾಡೋದು ನಾಳೆದು ಬೇಡ, ನೆನ್ನೆದು ಬೇಡ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡ್ತೀವಿ. ಅದೆಲ್ಲ ಮಾಡ್ತಾ ಇದ್ದರೆ ನಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಕೆಲವೊಂದು ಬರುತ್ತೆ, ಕೆಲವೊಂದು ಹೋಗುತ್ತೆ. ಜಾಸ್ತಿ ನಮ್ಮನ್ನು ಮಾಡೋದು ಜಾಸ್ತಿ ಬ್ಯಾಕ್ ಹೋಗಬಾರ್ದು, ಫ್ಯೂಚರಲ್ಲಿ ಇರಬಾರ್ದು. ಬಟ್ ಆದರೂ ಬಂದ್ಬಿಡುತ್ತೆ. ವಿ ಆರ್ ಆಲ್ ಆಫ್ಟರ್ ಆಲ್ ಹ್ಯೂಮನ್ ಬೀಯಿಂಗ್ ಅಲ್ವಾ? ಸೊ ಬಂದೇ ಬರುತ್ತೆ. ಬಟ್ ಹೋಗ್ತಾ ಇರಬೇಕು. ಸ್ವಲ್ಪ ಕೃಷ್ಣಂದು ಭಗವದ್ಗೀತಾ ಅದು ಕೆಲವೊಂದು ಬದುಕಲಿಕ್ಕೆ ಅವ್ರದ್ದೊಂದು ಏನೋ ವರ್ಡ್ಸು ತುಂಬ ಶಕ್ತಿ ಕೊಡುತ್ತೆ. ಅವ್ರದ್ದು ಹೇಳೋ ಮಾತುಗಳು ಇದೆಲ್ಲ ಕೆಲವೊಂದು ಶಕ್ತಿ ಕೊಡುತ್ತೆ. ಅದನ್ನು ತಿಳ್ಕೊಳ್ಳೋದು ಯು ಹ್ಯಾವ್ ಟು ಗೋ ಥ್ರೂ ಲೈಫ್. ಭಗವದ್ಗೀತೆ ಓದಿದ್ದೀರಿ? ಭಗವದ್ಗೀತೆ ಭಗವದ್ಗೀತೆ ಓದಿಲ್ಲ ನಾನು. ಬಟ್ ಅದರಲ್ಲಿರೋ ಸಾರಾಂಶಗಳು ಬರ್ತಿರುತ್ತಲ್ವ ಕೆಲವೊಂದು, ಅದ್ರ ಬಗ್ಗೆ ಎಲ್ಲ
ನಾನು ಇದು ಮಾಡ್ತೀನಿ. ಜೀಸಸ್ ಫಾಲೋವರ್ಸ್ ಸ್ವಲ್ಪ ಜೀಸಸ್ ಅಂದರೆ ತುಂಬ ಇಷ್ಟ ನನಗೆ. ಅವ್ರು ಹೇಳ್ತಾರೆ ನಿನ್ನ ಶತ್ರುಗಳನ್ನು ಪ್ರೀತಿಸು ಅಂತ. ಅದರಲ್ಲಿ ಎಷ್ಟು ಅಡಗಿದೆ ಅಲ್ವಾ ಒಂದು ವಾಕ್ಯದಲ್ಲಿ. ನಮ್ಗೆ ಯಾರು ಶತ್ರುಗಳೇ ಇರಲ್ಲ ಅವಾಗ ಅವ್ನು ಪ್ರೀತಿಸೋಕೆ ಹೋದಾಗ. ಭಾರಿ ಕಷ್ಟ ಕೂಡ ಅದು ಮಾಡೋದು ಅಲ್ವಾ, ಭಾರಿ ಕಷ್ಟ. ಆಮೇಲೆ ನಮ್ಮ ಕೃಷ್ಣ ಅವ್ರದ್ದು ಕೆಲವೊಂದು ಇದಿದೆ, ಕರ್ಮಣ್ಯೆ ಅಧಿಕಾರಸ್ತಿ, ನಿನ್ನ ಕರ್ಮಗಳನ್ನ ನೀನು ಮಾಡ್ತಾ ಇರೋ ಫಲಾಫಲಗಳು ಬಿಟ್ಟಿದ್ದು ದೇವರಿಗೆ. ಈ ಥರದ್ದೆಲ್ಲ ಸ್ವಲ್ಪ ಈಗ ಸ್ಪಿರಿಚುವಲ್ ಬಗ್ಗೆ ಸ್ವಲ್ಪ ಇದು ಮಾಡ್ತೀನಿ. ಈ 3:30 ಗಂಟೆಗೆ ಎದ್ದ ಮೇಲೆ ನಿಮ್ಮ ದೈನಂದಿನ ದಿನಚರಿ ಹೇಗೆ? 3:30 to 4:30 ಒಂದು ಪ್ರೇಯರ್ ಮಾಡ್ತೀನಿ. ಅದಾದ ನಂತರ ಯೋಗ ಮಾಡ್ತೀನಿ. ಅದಾದ ನಂತರ ನಮ್ಮ ಬೇರೆ ಇದಿರುತ್ತೆ, ಬಂದು ಪೂಜೆ ಮಾಡಿ ಹಾಗೆ ಮನೆಗಳಿಗೆ ಅವರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಅಕಸ್ಮಾತ್ ಶೂಟಿಂಗ್ ಇತ್ತು ಅಂದರೆ ಐ ಹ್ಯಾವ್ ಟು ಲೀವ್ 7 o'clock ಮೇಕಪ್ ಕೂತ್ಕೊಳ್ತೀನಿ. 9 o'clockಗೆ ಐ ಹ್ಯಾವ್ ಟು ಫಿನಿಶ್ ಇಟ್. ಐ ಹ್ಯಾವ್ ಟು ಲೀವ್ ಬೈ 9 o'clock ಮನೆ ಬಿಡಬೇಕಾಗುತ್ತೆ. ರಾತ್ರಿ ಆಗೋಗುತ್ತೆ ಬರೋಷ್ಟರಲ್ಲಿ, ಒಂದೊಂದು ಸರಿ ಲೇಟಾಗಿ ಹೋಗುತ್ತೆ. ಈ ನಡುವೆ ಅಂತೂ 6 ಮೇಲೆ ಮಾಡೋಕ್ಕೆ ಹೋಗೋದಿಲ್ಲ ನಾನು. ಕೆಲವೊಂದು ಟೈಮಲ್ಲಿ ಮಾಡಬೇಕಾಗುತ್ತೆ, ಎಲ್ಲಾದರೂ ಹೋಗಬೇಕು ಬರಬೇಕು ಅಂತ. ಆವತ್ತು ಟೈಮಲ್ಲಿ ನಾನು ಮನೆಗೆ ಬಂದು ಮಲಗೋದು ಮಾಡೋಷ್ಟರಲ್ಲಿ 12-1 ಹೋಗುತ್ತೆ. ಮನೇಲಿ ಬಂದು ಸ್ವಲ್ಪ ನಮ್ಮದೆಲ್ಲ ಕೆಲಸಗಳ ಕಾರ್ಯಗಳು ಇರುತ್ತೆ, ಅದನ್ನು ಮುಗಿಸೋ ಅಷ್ಟರಲ್ಲಿ 1 ಗಂಟೆ ಆಗೋಗುತ್ತೆ. ಅಗೇನ್ ರೊಟೀನ್ ಮಾರ್ನಿಂಗ್ ಹಾರ್ಡ್ಲಿ 3 to 2 hours ಕೆಲವೊಂದು ಸರಿ ನಂಗೆ ಟೈಮ್ ಸಿಗುತ್ತೆ ಮಲಗೋಕ್ಕೆ. ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ಸ್, ಆವಾಗಲೇ ಹೇಳಿದ್ನಲ್ಲ ನಾನು. ಹಾಗಾಗಿ ಟ್ರಾವೆಲ್ ತುಂಬ. ಮೊನ್ನೆ ಮಲೇಷ್ಯಾಗೆ ಹೋಗಿ ಬಂದೆ ಒಂದು 5 days. ಅವರು ಸೆಲೆಬ್ರಿಟಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಅವ್ರಿಗೆಲ್ಲ ತುಂಬ ಒಂದು ಒಳ್ಳೆ ದೇಶನ ನೋಡ್ದಂಗೆ ಆಯಿತು. ಸ್ವಚ್ಛತೆ ಇರುವಂಥ ಒಂದು ಸುಂದರವಾದ ಒಂದು ಪ್ಲೇಸ್ ಅದು. ಎಷ್ಟು ಚೆನ್ನಾಗಿದೆ ಸರ್ ಅದು, ಎಷ್ಟು ಸ್ವಚ್ಛತೆ, ಎಷ್ಟು ಡಿಸಿಪ್ಲೀನು, ಎಷ್ಟು ಇದು ಒಳ್ಳೊಳ್ಳೆ ಜಾಗಗಳು ನೋಡಿದ್ವಿ ಅಲ್ಲಿ. ಆಗಿನ ಕಾಲದ ಸಿನಿಮಾ ಈಗಿನ ಕಾಲದ ಸಿನಿಮಾ ವ್ಯತ್ಯಾಸ ಗೊತ್ತಾಗುತ್ತಾ? ಸಿನಿಮಾಗಿಂತ ಹೆಚ್ಚಾಗಿ ಸಿನಿಮಾ ಮಂದಿ ಹೇಗೆ ಬದಲಾಗಿದ್ದಾರೆ? ಆಗ ಹೇಗಿದ್ರು ಈಗ ಹೇಗಿದ್ದಾರೆ? ಮಂದಿ ಆಗಿದ್ದವರೇನು ಚೇಂಜ್ ಆಗಿಲ್ಲ ಅಷ್ಟು. ಅಲ್ಲ, ಅವ್ರು ಚೇಂಜ್ ಆಗಿಲ್ಲ. ಈಗಿನ ಪೀಳಿಗೆ ಚೇಂಜ್ ಆಗಿದೆ. ತುಂಬ ಆಂಗ್ಸೈಟಿಲಿ ಇರ್ತಾರೆ. ಒಂದು ದಿನ ಬೆಳಗಾಗೋದ್ರೊಳಗಾಗಿ ಅವರು ಏನೋ ಆಗ್ಬಿಡ್ಬೇಕು. ಆಮೇಲೆ ಬಿಹೈಂಡ್ ಮನಿ ಯಾವುದೋ ಒಂದು ಅವ್ರಿಗೆ ಇದು ಬೇಡ, ಏನು ಅದರ ಹಿಂದೆ ಇರೋದು ಶ್ರಮ ಬೇಡ. ಕಲೆ ಎಂಬುದು ಒಂದು ತಪಸ್ಸು ಇಲ್ಲ, ಅದ್ರ ಹಿಂದಿರೋ ಶ್ರಮ ಬೇಡ ಅವ್ರಿಗೆ. ಒಂದು ರಿಸಲ್ಟ್ ಈಸಿಯಾಗಿ ದುಡ್ಡು ಬರಬೇಕು ಈ ಥರ. ಬಟ್ ಎಲ್ಲರಿಗೂ ನಾನು ಹೇಳ್ತೀನಿ, ಕೆಲವು ಜಾಸ್ತಿ ಬರ್ತಿರೋದೇ ಇದೇ ಥರ. ಅದು ಯಾವ ರೀತಿ ನನಗೆ ಗೊತ್ತಾಗ್ತಿಲ್ಲ. ಬರ್ತಾ ಅದು ಜಾಸ್ತಿನೇ ಆಗ್ತಿದೆ. ಅದು ಮನೆಯಲ್ಲಿ ತಂದೆ ತಾಯಿನೇ ಆ ಥರ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು, ಅಲ್ಲೇ ಕಂಟ್ರೋಲ್ ಆಗಬೇಕು. ಅದು ಬೇರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿನೇ ಅದೇ ರೀತಿ ಇದ್ಬಿಟ್ರೆ ಮಕ್ಕಳು ಆಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಅಲ್ಲೇ ಕಡಿವಾಣ ಆಗಬೇಕು. ತುಂಬ ಇದು ಒಂದು ಊಟ ತಿಂಡಿಯಲ್ಲಾಗಲಿ, ಬೇರೆ ವಿಷಯದಲ್ಲಾಗಲಿ, ಒಂದು ಎಜುಕೇಷನಲ್ಲಾಗಲಿ, ಅವರು ಈಗ ಆ್ಯಕ್ಟಿಂಗ್ ಬರೋರಾಗಲಿ ಎಲ್ಲರೂ ಅದೇ ಥರ ಅವರವರ ಫೀಲ್ಡಲ್ಲಿ ತೊಗೊಂಡ್ರೆ ಎಲ್ಲ ಈಸಿಯಾಗಿ ಬರಬೇಕು. ಈಸಿ ಆಗಬೇಕು, ದಿಢೀರ್ ಖ್ಯಾತಿ ಪಡಿಬೇಕು. ಈ ಥರ ಇನ್ನು ಮುಂದೆ ಯೋಚನೆ ಮಾಡಲ್ಲ. ಹೋಗ್ತಾರೆ, ಡಿಕ್ಕಿ ಹೊಡೆದ್ಬಿಡ್ತಾರೆ. ಆಮೇಲೆ ಬಟ್ಟು ಯೋಚನಾ ಶಕ್ತಿ ಕಮ್ಮಿ ಅನಿಸುತ್ತೆ ನನಗೆ. ಅವ್ರಿಗೆಲ್ಲ ಒಂದು ಸರಿಯಾದ ಒಂದು ಇದಿಲ್ಲ ಅನಿಸುತ್ತೆ. ಆಗಲೇಬೇಕು, ಇಲ್ಲಾಂದರೆ ನಮ್ಮ ಸಮಾಜ ತೀರಾ ಈಗ ಹೋಗ್ತಾರ ಫಾಸ್ಟ್ಗೆ. ಮಕ್ಕಳು ರಿಯಲಿ ನನ್ನ ಸರೌಂಡಿಂಗ್ಸಲ್ಲೇ ನೋಡ್ತಿದ್ದೆ ನನ್ನ. ಕುಡ್ತಾ ಕಲ್ತು ಬಿಡ್ತಾರೆ, ಸಿಗರೇಟ್ ಕಲ್ತು ಬಿಡ್ತಾರೆ. ಎಷ್ಟು 17-15 years ಹುಡುಗರು ಸರ್, ಮಕ್ಕಳು ಎಲ್ಲ ಕಲ್ತು ಬಿಡ್ತಾರೆ. ಬಿಡು ಅಂದರೆ ಬಿಡೋದಿಲ್ಲ. ಮೊಬೈಲು ಮೇನ್ ಇಸ್ ದ ಮೊಬೈಲ್. ಅದಕ್ಕೆಲ್ಲ ಕಡಿವಾಣ ಹಾಕ್ಲೇಬೇಕು. ಈ ಥರ ಒಂದು ಚೇಂಜಸ್ಸು ಈಗ ನಾನು ನೋಡ್ತಾ ಇರೋದು. ಎಲ್ಲರಿಗೂ ಅದಕ್ಕೆ ಒಂದು ಶ್ರದ್ಧೆ ಇರಬೇಕು, ಒಂದು ಡೆಡಿಕೇಶನ್ ಇರಬೇಕು. ಅದನ್ನೇ ನಾನು ತಪಸ್ಸು ಅಂತ ಹೇಳಿ. ತಪಸ್ಸು ಹೌದು, ಒಂದು ಸಿದ್ಧಿ ಅದು. ಸಿದ್ಧಿ ಅದು. ಅದು ಮಾಡಿದ್ದಕ್ಕೆ ಭವಿಯಲ್ಲಿ ಹೀಗೆ ಕೂತ್ಕೊಂಡಿದ್ದೆ. ಓ ಸರ್, ರಿಯಲಿ ಸರ್. ಅಲ್ವಾ? ಹಾಂ,
ನಾನು ಲೆಕ್ಕಾಚಾರ ಹಾಕ್ತಾ ಇರ್ತೀನಿ. ನನಗೀಗ ಯಾವುದಾದ್ರೂ ಒಂದು ಅವಾಗಿಂದ ಹೇಳ್ತಿದ್ದೀನಿ, ಯಾರಾದರೂ ಒಬ್ರು ಆ್ಯಕ್ಟ್ ಮಾಡ್ತಿದ್ರಾಗಲಿ, ಏನೋ ನಾನೆಲ್ಲೋ ಟೈಮ್ ಪಾಸ್ ಮಾಡ್ತಿರ್ಲಿಲ್ಲ, ಎಲ್ಲಿ ಹೋಗ್ತಿರ್ಲಿಲ್ಲ. ಐ ಆಮ್ ಅಬ್ಸರ್ವಿಂಗ್ ದಮ್. ಏನೇ ಮಾಡಲಿ, ಅವರೊಂದು ಕಾಸ್ಟ್ಯೂಮಲ್ಲಿರ್ಬೋದು, ಒಂದು ಹೇರ್ ಡ್ರೆಸ್ಸಲ್ಲಿರ್ಬೋದು, ಅವ್ರ ಆ್ಯಕ್ಟಿಂಗಲ್ಲಿರ್ಬೋದು, ಈ ಥರ ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ. ಆಮೇಲೆ ಅವ್ರ ವ್ಯಕ್ತಿತ್ವದಲ್ಲಿರ್ಬೋದು, ಅವ್ರು ಏನು ಮಾತಾಡ್ತಾರೆ ಅನ್ನೋದಿರ್ಬೋದು, ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಅವ್ರು ಹೇಗೆ ನಡ್ಕೊಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ಸರ್, ಅವ್ರು ಹೇಗೆ ನಡ್ಕೊಂಡು, ಅವರ ಆದರ್ಶಗಳು ಎಷ್ಟಿದೆ. ಇಟ್ಸ್ ಅ ಗ್ರೇಟ್ ಸರ್. ಅವರು ಒಂದು ಚಿಕ್ಕ ಮಗುಗೂ ಕೂಡ ಅವರು ಕೈ ಎತ್ತಿ ಮುಗಿದು ಮಾಡ್ತಾರೆ, 2 ಕೈಗಳೆತ್ತಿ ಜೋಡಿಸಿ ಮಾಡ್ತಾರೆ. ಆಮೇಲೆ ಎಷ್ಟು ಅವರು ದೊಡ್ಡವರು ಚಿಕ್ಕವರು ಅನ್ನೋದು, ಚಿಕ್ಕ ಮಕ್ಕಳಿಗೂ ಸಹ ಬನ್ನಿ ಹೋಗಿ ಅಂತಲೇ ಮಾತಾಡ್ತಿದ್ರು. ಈ ಥರ ಎಲ್ಲ ಆದರ್ಶಗಳು ಬೆಳೆಸ್ಕೋಬೇಕು. ಆಗ ಇತ್ತು. ಬಟ್ ಅದಾದ ನಂತರ ಅವ್ರ ಮಕ್ಕಳಿಗೆ ಬಂದಿದೆ. ಅದಾದ ನಂತರ ಇನ್ನು ಯಾವ ಒಂದು ಪೀಳಿಗೆ ಗೊತ್ತಿಲ್ಲ. ಬಟ್ ಆ ಥರ ಒಂದು ಈಗಿನ ಜನಗಳು ಯಾರೇ ಬರ್ತಿದ್ರು, ಹಿರಿಯರ ಒಂದು ಆದರ್ಶ ಇಟ್ಕೊಂಡು ಬಂದರೆ ದೇ ಕ್ಯಾನ್ ಸ್ಟೇ ಅನಿಸುತ್ತೆ. ಬಟ್ ಅದಿಲ್ಲದೆ ಅವರು ನಾನೇ ಇದು ಒಂದು ಪಿಕ್ಚರ್ಗೆ ಒಂದು ತಾಗಿಸ್ಕೊಬಿಟ್ರೆ ಒಂದು ಏನಂತಾರೆ ಸಕ್ಸಸ್ನ, ದೇ ಕಾಂಟ್ ಗ್ರೋತ್ ಇರೋದಿಲ್ಲ. ತಾಳ್ಮೆ ಇರಬೇಕು. ಈಗ ಆ ತಾಳ್ಮೆ ಅನ್ನೋದು ಯಾರಿಗೂ ಇಲ್ಲ. ಮೇನ್ ಬೇಕಾಗಿರೋದೇ ತಾಳ್ಮೆ, ಯೋಚನಾ ಶಕ್ತಿ, ಇದೆಲ್ಲ ಬೆಳೆಸ್ಕೋಬೇಕು ಸರ್ ನಾವಷ್ಟೇ. ಈಗ ಸದ್ಯಕ್ಕೆ ಲೈಫ್ ಈಸ್ ಗೋಯಿಂಗ್ ಆನ್. ಸ್ಟಿಲ್ ನೌ ಐ ಆಮ್ ಬ್ಯುಸಿ. ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಈ ಲೈಫನ್ನು ಯೋಚನೆ ಮಾಡಿದ್ರೆ ಮೊದಲು ಹೀಗೆ ಇರಬೇಕಾಗಿತ್ತು ಅಂತ ಒಂದು ಪ್ಲ್ಯಾನ್ ಆಗಿ ಏನಿಲ್ಲ? ಅದೇ ಪ್ಲಾನ್ ಆಗಿ ಅಲ್ಲ ಸರ್, ಒಂದು ನಾವು ಹೋಗ್ತಾ ಇರೋ ರೀತಿಲಿ ನಮಗೆ ಗೊತ್ತಾಗುತ್ತೆ ನಾವು ಹೆಂಗೆ ಹೋಗ್ತಾ ಇದ್ದೀವಿ ಅಂತ ಅಲ್ವಾ. ನಾವು ಕರೆಕ್ಟು ಈಗ ಆ ಕಡೆ ಈ ಕಡೆ ಹೋದಾಗಲೇ ಅಲ್ವಾ ನಮ್ಗೆ ಇದಾಗೋದು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಭಗವಂತ ನಮಗೆ ತಿಳಿಸಿದ್ದಾನೆ ಅಲ್ವಾ. ಆ ತಂದೆ ತಾಯಿನೂ ತೋರಿಸ್ಕೊಟ್ಟಿದ್ದಾರೆ. ಅದೇ ಮಾರ್ಗದಲ್ಲಿ ಹೋಗ್ತಿದ್ರೆ ಭಗವಂತನೂ ಕೂಡ ನಮಗೆ ಅದೇ ಮಾರ್ಗವನ್ನು ಕೊಡ್ತಾನೆ. ಅದು ನನ್ನ ಭಾವನೆ. ಆ ಥರ ನಾನು ಅದೇ ಥರ. ಬಟ್ ಏನಾಗ್ತೀವೋ ನಮಗೆ ಗೊತ್ತಿಲ್ಲ ನೆಕ್ಸ್ಟು. ಬಟ್ ಈ ಥರದ್ದೆಲ್ಲ ಒಂದು ನಾವು ನಮ್ಮಲ್ಲಿ ಬೆಳೆಸ್ಕೊಂಡು ಬಂದಾಗ ಒಬ್ವಿಯಸ್ಲಿ ವಿಲ್ ಒಳ್ಳೆ ಮಾರ್ಗದಲ್ಲೇ ಹೋಗ್ತೀವಿ. ಇದುವರೆಗೂ ನಾವು ಅದೇ ರೀತಿಯನ್ನು ಅಂದ್ಕೊಂಡು ಬರ್ತಾ ಇದ್ದೀನಿ. ಇವಾಗಲೂ ಕೂಡ ಬಹಳಷ್ಟು ಅಬ್ಸ್ಟಕಲ್ಸ್ ಬರುತ್ತೆ ಲೈಫಲ್ಲಿ, ಇಲ್ಲ ಅಂತಿಲ್ಲ. ಬಟ್ಟು ತುಂಬ ಕಾನ್ಷಿಯಸ್ ಆಗಿರಬೇಕು ಲೈಫಲ್ಲಿ, ತುಂಬ ಕಾನ್ಷಿಯಸ್ ಆಗಿರಬೇಕು. ನಾವಂತೂ ವಿ ಆರ್ ಇನ್ ಪಬ್ಲಿಕಲ್ಲಿ ಇರೋದು, ನಾವು ಆರ್ಟಿಸ್ಟ್ಗಳು ಇದೆಲ್ಲ ಭಾಳಷ್ಟು ಕಾನ್ಷಿಯಸ್ಸಲ್ಲಿರಬೇಕು. ಯಾಕೆಂದರೆ ನಮ್ಮನ್ನು ನೋಡಿ ಕಲಿತಾರೆ ಜನಗಳು, ಇದು ಮಾಡ್ತಾರೆ. ಬಟ್ ಕರ್ಮ ಥಿಯರಿಗೆ ಹೋದಾಗ ಕರ್ಮ ಯಾರನ್ನೂ ಬಿಡಲ್ಲ ಅಂತ ಹೇಳ್ತಾರೆ ಕೂಡ. ಬಟ್ಟು ಅಷ್ಟೆಲ್ಲ ಥಿಂಕ್ ಮಾಡೋಕ್ಕೆ ಹೋದಾಗ ಏನೇನೋ ಬರೋದು ಬೇಡ ಅಂದ್ಬಿಟ್ಟು ಜಸ್ಟ್ ಒಂದು ಬ್ರೇಕ್ ಹಾಕ್ಕೊಳ್ಳೋದು ಅಲ್ಲಲ್ಲಿಗೆ. ಇನ್ನು ನಾವು ಯಾವ ಹೆಜ್ಜೆ ಇಡ್ತಿದ್ದೀವಿ, ಈಗೇನು ಕೆಲಸ ಮಾಡ್ತಿದ್ದೀವಿ ಅದ್ರ ಬಗ್ಗೆ ಗಮನ ಕೊಟ್ಟರೆ ಸಾಕು. ಮುಂದೆ ತುಂಬ ಫ್ಯೂಚರ್ ಯೋಚನೆ ಮಾಡಿ ಅದೆಲ್ಲ ತಲೆಗೆ ಹಾಕ್ಕೊಂಡು ಸ್ಟ್ರೆಸ್ ತಗೊಳ್ಳೋ ಬದಲು ಒಂದೊಂದು ಹೆಜ್ಜೆ ಇಟ್ಟು ನಾವೇನು ಮಾಡ್ತಿದ್ದೀವಿ ಅದ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಕಾನ್ಷಿಯಸ್ಸಲ್ಲಿ ಇಟ್ಕೊಂಡು ಹೋಗೋದೆ. ಅಭಿಮಾನಿಗಳಿಗೆ ಏನಾದರೂ ಹೇಳೋದಿದೆ? ಇಷ್ಟೊತ್ತು ಹೇಳಿದ್ದು ಅವರಿಗೆ ಸರ್. ಈ ಥರ ಒಂದು ದೊಡ್ಡವರ ಒಂದು ಅಭಿಮಾನಿಗಳಂದರೆ ಅದಕ್ಕೆಲ್ಲ ಈಗ ಬರ್ತಿರೋ ಯಂಗ್ಸ್ಟರ್ಸು ಅವರು ಇವ್ರಿಗೆಲ್ಲ ಒಳ್ಳೆ ಆದರ್ಶಗಳನ್ನ ದೇವರು ಅಂತ ಹೇಳ್ಬಿಟ್ರು. ಹೌದು ಸರ್, ನಿಜವಾಗ್ಲಿ ಸರ್. ಅಭಿಮಾನಿಗಳು ನನಗೆ ಅಲ್ಲಿ ಹೋಗಿ ನೋಡ್ತೀನಲ್ಲ, ಆ ಕಡೆ ಎಲ್ಲ ರಾಜಕಾರಣ ದೇವ್ರ ಥರನೇ ಟ್ರೀಟ್ ಮಾಡ್ತಾರೆ. ಇವಾಗ್ಲೂ ಅಷ್ಟೇ. ನಾನು ಯಾರಿಗೇ ಆಗಲಿ ಸರ್, ಒಂದು ಫಂಕ್ಷನ್ಗೆ ಹೋದಾಗ ನನಗೆ ಫಂಕ್ಷನ್ ಒಂದು 1 hour ಫಂಕ್ಷನ್ ಇರ್ಬೋದು. ಬಟ್ 1 hour ಅವ್ರ ಜೊತೆನೇ ನಿಂತು ನಾನು ಅವ್ರಿಗೆ ಫೋಟೋಸ್ ಕೊಟ್ಟು ಬೇಜಾರೇ ಮಾಡ್ಕೊಳ್ಳಲ್ಲ. ಯಾಕೆಂದರೆ ಅವರಿದ್ರೇ ನಾವು ಅಲ್ವಾ ಸರ್. ಹಾಗಾಗಿ ನಾನು ಆದಷ್ಟು ನನಗೆ ತಿಳಿದಿರೋ ಮಟ್ಟಿಗೆ ಪೇಷನ್ಸಲ್ಲಿ ನಿಂತ್ಕೊಂಡು ತಾಳ್ಮೆ ಕೊಟ್ಟು ಐ ವಿಲ್ ಅವ್ರಿಗೆ ಫೋಟೋಸ್ ಕೊಟ್ಟು ಬರ್ತೀನಿ. ನಾನು ಈ ಥರ ಒಂದು ಬೆಳೆಸ್ಕೊಂಡಿದ್ದೀನಿ. ನನ್ನೆಲ್ಲ ಪ್ರೀತಿಯ ಅಭಿಮಾನಿಗಳು ನಮ್ಮನ್ನು ಇಷ್ಟೊಂದು ಪ್ರೋತ್ಸಾಹಿಸಿ ಬೆಳೆಸಿದ್ದಾರೆ. ಅವ್ರಿಗೆ ನನಗೆ ಯಾವತ್ತಿದ್ರೂ ನಮ್ಮ ಚಿತ್ರರಂಗದವರಿಗೂ, ನಮ್ಮ ಕಲಾವಿದರಿಗೂ, ಎಲ್ಲ ಟೆಕ್ನಿಷಿಯನ್ಸ್ಗೂ, ನಮ್ಮ ಮೀಡಿಯಾ ಪೀಪಲ್ ಅವರು ನನ್ನನ್ನು ಇಷ್ಟು ಬೆಳೆಸಿದ್ದಾರೆ. ನಿಜವಾಗ್ಲೂ ಆವಾಗ ರಿಯಲಿ ಕೆಲವೊಂದು ಹೆಸರುಗಳೇ ನನಗೆ ಜ್ಞಾಪಕ. ಬಟ್ ಈಗೆಲ್ಲ ನನಗೆ ಗೊತ್ತಿಲ್ಲ ಸರ್. ಅವಾಗ ನಮಗೆ ನೀವು ಗಣೇಶ್ ಸರ್ ಅಂದರೆ
ಸುಬ್ರಹ್ಮಣ್ಯ ಅವರಂದರೆ, ಇನ್ನೊಬ್ರು ಗಣಪತಿಯವರಂದರೆ, ಇನ್ನೊಬ್ರು ಸತ್ಯ ಇದ್ದರು, ಲಂಕೇಶ್ ಅವರಿದ್ದರು, ಸರಸ್ವತಿ ಜಾಗೀರ್ದಾರ್ ಇದ್ದರು. ಇವಾಗಲೇ ಹೆಸರುಗಳು ಬಾಯಲ್ಲಿ ನನಗೆ ಹಂಗೆ ಬರುತ್ತೆ. ಬಟ್ ಈಗ ಯಾರಿದ್ದಾರೆ ನನಗೆ ಗೊತ್ತಿಲ್ಲ ಸರ್. ಎಲ್ಲ ಒಂದೊಂದು ಹೊಸಬು ಎಲ್ಲ ಇದು ಕಲಾವಿದರು ಬಂದಿದ್ದಾರಲ್ಲ, ಎಲ್ಲ ಅವ್ರವ್ರ ಕ್ಷೇತ್ರದಲ್ಲಿ ಎಲ್ಲ ಹೊಸಬ್ರು ಬಂದುಬಿಟ್ಟಿದ್ದಾರೆ. ಸ್ವಲ್ಪ ತಿಳ್ಕೊಳಕ್ಕೆ ಅವ್ರ ಹೆಸರುಗಳು ಗೊತ್ತಿಲ್ಲ ನನಗೆ ಎಲ್ಲರೂ. ಬಟ್ ಈಗ ಬರೋರೆಲ್ಲ ಅವರೆಲ್ಲ ಹೇಳೋದು, ಮೇಡಮ್ ನಮ್ಮ ಅಮ್ಮನಿಗೆ ನೀವು ತುಂಬ ಅಭಿಮಾನಿ, ನಮ್ಮ ಸಿಸ್ಟ್ರಿಗೆ ತುಂಬ ಅಭಿಮಾನಿ, ನೀವು ಇದ್ದೇ ಕೇಳ್ತೀನಿ ಅವ್ರ ಹತ್ರ ಹೋದರೆ ನಾನು. ಸೊ ಎಲ್ಲ ನನ್ನ ಅಭಿಮಾನಿ ದೇವರುಗಳು. ರಾಜ್ಕುಮಾರೇ ಹೇಳ್ಬಿಟ್ಟಿದ್ದಾರೆ ಅಷ್ಟೆ. ಮೊನ್ನೆ ಯಾರೋ ಅಭಿಮಾನಿ ಹೇಳಿದ್ರು, ಮೇಡಮ್ ನಾವು ನಿಮ್ಮ ಅಭಿಮಾನಿ ದೇವರು ಮೇಡಮ್. ಹೌದಪ್ಪ, ರಾಜ್ಕುಮಾರೇ ಹೇಳ್ಬಿಟ್ಟಿದ್ದಾರೆ, ನೀವು ದೇವರುಗಳೇ ನೀವು ಅಂತ ಹೇಳಿದೆ ನಾನು. ಹೀಗೆ ಅವರೆಲ್ಲ ನಮ್ಮನ್ನು ಬೆಳೆಸಿದವರು, ಅವರಿಗೆಲ್ಲ ನಾವು ಯಾವಾಗಲೂ ಕೃತಜ್ಞತರಾಗಿರ್ತೀವಿ ಅಷ್ಟೇ ಸರ್. ಎಸ್, ಥ್ಯಾಂಕ್ ಯು ಥ್ಯಾಂಕ್ ಸರ್. ಯು. ಬಿಹೈಂಡ್ ಬಿಯಾಂಡ್ ಲಿಮಿಟ್ಸ್. ಈ ಒಂದು ನಿಮ್ಮ ಶೋಗೆ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ನಿಮ್ಮನ್ನು ಮೀಟ್ ಮಾಡಿದ್ದು ತುಂಬ ಅಭಿಮಾನ, ನಿಮ್ಮನ್ನು ನೋಡಿ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಸರ್.